ನಮಸ್ಕಾರ, ಇದು ಅಖಾಡ. ನಾನಿವತ್ತು ನಿಂತ್ಕೊಂಡಿರೋ ಈ ಜಾಗದಲ್ಲಿ ಸುಮಾರು 1 ವರ್ಷದ ಹಿಂದೆ ಒಂದು ಐತಿಹಾಸಿಕ ವಿಧಾನಮಂಡಲದ ಅಧಿವೇಶನ ನಡೆದಿತ್ತು. ಅದಕ್ಕೂ ಹಿಂದೆ ಸುಮಾರು 85-86 ವರ್ಷಗಳ ಹಿಂದೆ ಕಾಂಗ್ರೆಸ್ಸಿನ ಒಂದು ಐತಿಹಾಸಿಕ ಅಧಿವೇಶನ ಈ ಊರಿನಲ್ಲಿ ನಡೆದಿತ್ತು. ಅದರ ಅಧ್ಯಕ್ಷತೆ ವಹಿಸಿದ್ದು ಮಹಾತ್ಮ ಗಾಂಧಿಯವರು. ಇನ್ನೂ ಹಿಂದಕ್ಕೆ ಹೋದರೆ 1857ರಲ್ಲಿ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಆರಂಭ ಆದ ಸಂದರ್ಭದಲ್ಲಿ ಈ ನೆಲದ ಒಬ್ಬ ಹೆಣ್ಣುಮಗಳು ಬ್ರಿಟಿಷರ ವಿರುದ್ಧ ಕತ್ತಿ ಎತ್ತಿ ಇಡೀ ಒಂದು ಹೋರಾಟಕ್ಕೆ ಒಂದು ಹೊಸ ರೀತಿಯ ಚೈತನ್ಯವನ್ನು, ಸ್ಫೂರ್ತಿಯನ್ನು ಕೊಟ್ಟಿದ್ಲು. ಸ್ವಾತಂತ್ರ್ಯ ಸಂಗ್ರಾಮದ ವಿಷಯ ಮಾತಾಡ್ತಾ ಮಹಾತ್ಮ ಗಾಂಧಿಯವರು ಉಪ್ಪಿನ ಸತ್ಯಾಗ್ರಹ ಮಾಡಿದಾಗ ದಂಡಿಯಲ್ಲಿ ಅವರು ಒಂದು ಹಿಡಿ ಉಪ್ಪನ್ನು ಎತ್ಕೊಂಡು ನಿಂತ್ಕೊಂಡಂಥ ಸರಿಯಾದ ಅದೇ ಘಳಿಗೆಯಲ್ಲಿ ಈ ಊರಿನಲ್ಲೂ ಕೂಡ ಬೀದಿಗಳಲ್ಲಿ ಉಪ್ಪಿನ ಮಾರಾಟ ಆಗಿತ್ತು. ಅಸಹಕಾರ ಚಳವಳಿ ಸಂದರ್ಭದಲ್ಲಂತೂ ಬ್ರಿಟಿಷ್ನವ್ರಿಗೆ ಇಲ್ಲಿನ ಪ್ರತಿಭಟನಾಕಾರರನ್ನು ಯಾವ ಜೈಲಿನಲ್ಲಿ ಹಾಕೋದು, ಎಷ್ಟು ಜೈಲಿನಲ್ಲಿ ತುಂಬಿಸೋದು ಅನ್ನೋದೇ ಒಂದು ದೊಡ್ಡ ತಲೆನೋವಾಗಿ ಹೋಗಿತ್ತು. ನಾನು ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಬಹುಶಃ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತುಂಬ ಪ್ಯಾಷನೇಟಾಗಿ, ತುಂಬ ಸಕ್ರಿಯವಾಗಿ ಪಾಲ್ಗೊಂಡಂಥ ಕರ್ನಾಟಕದ ಕೆಲವೇ ಪಟ್ಟಣಗಳ ಪೈಕಿ ಈ ಪಟ್ಟಣ ಕೂಡ ಒಂದು. ನಾನು ಮಾತಾಡ್ತಾ ಇರೋದು ಬೆಳಗಾವಿ ಬಗ್ಗೆ. ನಾವಿವತ್ತು ಬೆಳಗಾವಿನಲ್ಲಿ ನಿಂತ್ಕೊಂಡಿದ್ದೀವಿ. ಇವತ್ತು ನಮ್ಮ ಅಖಾಡದಲ್ಲಿ ನಮ್ಮ ಜೊತೆ ಕಾಂಗ್ರೆಸ್ಸಿನ ಶಾಸಕರಾಗಿದ್ದಂಥ ಬೆಳಗಾವಿಯ ಮೊದಲ ಕನ್ನಡ ಶಾಸಕರಾಗಿ ಆರಿಸಿ ಬಂದಂಥ ರಮೇಶ್ ಕೊಡಚಿಯವರಿದ್ದಾರೆ. ಮತ್ತು ಕಾಂಗ್ರೆಸ್ಸಿನಲ್ಲಿ ಈಚೆಗೆ ಯಾಕೆ ಅಂತ ಗೊತ್ತಿಲ್ಲ, ಹೇಗೆ ಅಂತ ಗೊತ್ತಿಲ್ಲ, ಈಚಿನ ದಿನಗಳಲ್ಲಿ ತುಂಬ ಪ್ರಭಾವಶಾಲಿ ಆಗ್ತಾ ಇರುವಂಥ ಹಿರಿಯ ಧುರೀಣ ಪ್ರಭಾಕರ್ ಕೋರೆ ಅವರಿದ್ದಾರೆ. ಮತ್ತು ಸಾಹಿತಿ ಹಾಗೂ ಪತ್ರಕರ್ತ ಸರ್ಜು ಕಾಟ್ಕರ್ ಅವರಿದ್ದಾರೆ. ಎಲ್ರಿಗೂ ನಾನು ಸ್ವಾಗತ ಕೊಡ್ತೀನಿ. ನಾನು ಆಗಲೇ ಹೇಳಿದೆ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತುಂಬ ಪ್ಯಾಷನೇಟಾಗಿ ಪಾಲ್ಗೊಂಡಂಥ ಊರು ಬೆಳಗಾವಿ ಅಂಥೇಳಿ. ಇದು ನಿಜವಾಗಲೂ ತುಂಬ ಚಂದದ ಊರು. ಬಹುಶಃ ಯಾವುದೇ ರಾಜ್ಯದ ರಾಜಧಾನಿಯಾಗಲಿಕ್ಕೆ ಬೇಕಾದಂಥ ಎಲ್ಲ ಗುಣಗಳು ಇರುವಂಥ ಊರು, ತುಂಬ ಅದ್ಭುತವಾದ ಹವೆ ಇರುವಂಥ ಊರು. ಆದರೂ ಇದೆಲ್ಲದರ ಮಧ್ಯೆ ಈ ಊರಿಗೆ ಯಾಕೋ ಒಂದಿಷ್ಟು ಕೊರಗುಗಳು ಉಳ್ಕೊಂಡಿವೆ. ಯಾಕೆ ಉಳ್ಕೊಂಡಿದೆ, ಯಾವ ರೀತಿಯ ಕೊರಗುಗಳಿವೆ, ಈ ಕೊರಗುಗಳಿಗೆ ಕಾರಣ ಏನು ಅನ್ನೋದು ಎಲ್ಲದರ ಬಗ್ಗೆ ಮೊದಲು ಒಂದು ಕಿರುಚಿತ್ರ ನೋಡೋಣ. ಬೆಳಗಾವಿ ಅಂದರೆ ನನಗೆ ಮರಾಠಿ ಮತ್ತು ಕನ್ನಡಿಗರ ಸೌಹಾರ್ದಯುತ ತಾಣ ಅಂತ ಅನಿಸುತ್ತೆ. ನನಗೆ ಬೆಸ್ಟ್ ಊರ, ಕ್ಲೈಮೇಟ್ ಚೆನ್ನಾಗಿದೆ, ಜನ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿದೆ. ಬೆಳಗಾವಿ ನಮ್ಮ ಫಸ್ಟ್ ಕ್ಲಾಸ್ ರೀ ಸರ್. ಮಹಾರಾಷ್ಟ್ರ ಕರ್ನಾಟಕ ಲಪಡಿ ಬಂದದ್ರೆ ನಮ್ಮ ಬೆಳಗಾವಿ ಫಸ್ಟ್ ಕ್ಲಾಸ್. ಕರ್ನಾಟಕದೊಳಗೆ ಒಳ್ಳೆಯ ಉತ್ತಮ ಹವಾ ಸೇರಿ ಇದ್ದಂಥ ಪಟ್ಟಣ ಇದು. ಬೆಂಗಳೂರು ಬಿಟ್ಟರೆ ಬೆಸ್ಟ್ ಊರು ಕರ್ನಾಟಕದಲ್ಲಿ ಬೆಳಗಾಂ. ಎಕ್ಸಾಕ್ಟ್ಲಿ. ಬೆಂಗಳೂರಿನ ನಂತರದ ಸ್ಥಾನ ದಕ್ಕಬೇಕಾಗಿದ್ದು ಬೆಳಗಾಂಗೆ. ಸ್ಥಳೀಯ ರಾಜಕೀಯ ನಾಯಕರು ಮತ್ತು ನಮ್ಮ ಸರ್ಕಾರಗಳು ಮನಸ್ಸು ಮಾಡಿದ್ದರೆ ಬೆಳಗಾಂ ಇಷ್ಟೊತ್ತಿಗಾಗಲೇ 2ನೇ ರಾಜಧಾನಿಯಾಗಿ ಆಡಳಿತದ ಕೇಂದ್ರವಾಗಿರುತ್ತಿತ್ತು. ಇರಲಿ ಬಿಡಿ, ಹಾಗಂತ ಬೆಳಗಾಂ ಏನು ಸ್ವರ್ಗಿ ಹೋಗಿಲ್ಲ, ಇಂದಿಗೂ ತನ್ನ ಜೀವಂತಿಕೆಯನ್ನು ಬಿಟ್ಟುಕೊಟ್ಟಿಲ್ಲ. ಆ್ಯಕ್ಚುವಲಿ ಬೆಳಗಾಂನ ಮೂಲ ಹೆಸರು ವೇಣುಗ್ರಾಮ, ಅಂದರೆ ಬಂಬುಗಳ ಹಳ್ಳಿ. ಈ ಊರಿಗೆ ಕಾಂಗ್ರೆಸ್ ಅಧಿವೇಶನಕ್ಕೆ ಅಂತ 1924ರಲ್ಲಿ ಗಾಂಧಿ ಬಂದಿದ್ದರು. ಈಗ ಆ ಜಾಗ ಶಾಂತಿಯ ಸ್ಮಾರಕವಾಗಿದೆ. ಅಲ್ಲೊಂದು ಪಂಪ ಸರೋವರ ಅನ್ನುವ ಭತ್ತದ ಬಾವಿಯೂ ಇದೆ. ಇತಿಹಾಸವನ್ನು ನೆನಪಿಸುವ ಅದ್ಭುತವಾದ ಕೋಟೆ ಇದೆ. ಸಾಮರಸ್ಯದ ಸಂಕೇತದಂತೆ ದೇವಸ್ಥಾನಗಳು, ಜೈನ ಬಸದಿಗಳು, ಮಸೀದಿ, ಚರ್ಚ್ಗಳು ಹೇರಳವಾಗಿವೆ. ಹೆಸರಾಂತ ವಿದ್ಯಾಸಂಸ್ಥೆಗಳು ಇಲ್ಲಿವೆ. ಮುಖ್ಯವಾಗಿ ವಿಶಾಲವಾದ ರಸ್ತೆಗಳಿವೆ. ಆದರೂ ಇನ್ನೂ ಒಂದಿಷ್ಟು ಕೊರಗುಗಳಿವೆ. ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲಿ ಯೂನಿವರ್ಸಿಟಿ ಮಾಡಬೇಕಾಗಿತ್ತು. 25 ವರ್ಷದಿಂದ ನಾವು ಜಗಾಡ್ತಾ ಇದ್ದೀವಿ. ಆ ಯೂನಿವರ್ಸಿಟಿ ಮಾಡಲೇ ಇಲ್ಲ. ಅನೇಕ ಇರಿಗೇಷನ್ ಪ್ರಾಜೆಕ್ಟ್ಗಳನ್ನು ಮಾಡಬೇಕಾಗಿತ್ತು ಪಶ್ಚಿಮ ಭಾಗದಲ್ಲಿ, ಅದನ್ನೂ ಮಾಡಲಿಲ್ಲ. ಶಾಲೆಗಳನ್ನು ತೆಗಿಬೇಕಾಗಿತ್ತು, ಅದನ್ನೂ ಮಾಡಲಿಲ್ಲ. ಎಷ್ಟು ಬೆಳವಣಿಗೆ ಆಗಬೇಕು, ಕಮ್ಯುನಿಕೇಷನ್ ಆಗಲಿ, ಏರ್ಪೋರ್ಟ್ ಆಗಲಿ, ಇಂಡಸ್ಟ್ರೀಸ್ ಇಲ್ಲ, IT ಯಾವೂ ಇಲ್ಲ ಅದರೊಳಗೆ. ಇಲ್ಲಿ ಇನ್ನೂ ಇಂಡಸ್ಟ್ರೀಸ್ ಬರಬೇಕು. ಇಲ್ಲಿ ಮೊದಲಿದ್ದಂಗೆ ಡಿವಿಷನ್ ಹೆಡ್ ಕ್ವಾರ್ಟರ್ ಇದು, ಮುಂಬೈ ಕರ್ನಾಟಕದ ಡಿವಿಷನ್ ಹೆಡ್ ಕ್ವಾರ್ಟರ್. ಇಲ್ಲಿ ಚೀಫ್ ಇಂಜಿನಿಯರ್ ಆಫೀಸ್ ಇತ್ತು, ಅದು ಹೊರಟು ಹೋತಿ.
ಹಿಂದೆ ನಿಜಲಿಂಗಪ್ಪನವರು ಮನಸ್ಸು ಮಾಡಿದ್ದರಿಂದ ಬೆಳಗಾಂಗೊಂದು ಅಲ್ಯೂಮಿನಿಯಂ ಇಂಡಸ್ಟ್ರಿ ಬಂತು ಅನ್ನೋದು ಬಿಟ್ಟರೆ ಅದರಿಂದಾಚೆಗೆ ಹೇಳಿಕೊಳ್ಳುವಂಥ ಒಂದೇ ಒಂದು ಇಂಡಸ್ಟ್ರಿಯೂ ತಲೆ ಎತ್ತಿಲ್ಲ. ರಸ್ತೆ ರಿಪೇರಿ, ವಾಟರ್ ಸಪ್ಲೈ ಅಂತ ಸಣ್ಣ ಕೆಲಸಗಳನ್ನು ಸಹ ಯಾವ ಅಧಿಕಾರಿಗಳು, ನಾಯಕರು ಅಚ್ಚುಕಟ್ಟಾಗಿ ಮಾಡುವ ಗೋಜಿಗೆ ಹೋಗಿಲ್ಲ. ಹಾಗಾದರೆ ಇಲ್ಲಿಯವರೆಗೂ ಬೆಳಗಾಂನಲ್ಲಿ ಆರಿಸಿ ಬಂದ ಜನಪ್ರತಿನಿಧಿಗಳ ಕಾಂಟ್ರಿಬ್ಯೂಷನ್ ಏನು ಅಂತ ಕೇಳಿದರೆ, ನನಗೆ ಅನಿಸಿದ ಮಟ್ಟಿಗೆ ಹೇಳಿಕೊಳ್ಳುವಂಥ ಯಾವುದೇ ಕಾಂಟ್ರಿಬ್ಯೂಷನ್ ಇಲ್ಲಿ ಆಗಿಲ್ಲ ಅಂತ ಅನ್ನಿಸ್ತದೆ. ಯಾವುದೇ ಶಾಸಕ, ಇವರು ಕುಡ್ಚಿ ಇರ್ಬೋದು ಅಥವಾ ಇದಕ್ಕಿಂತಲೂ ಮೊದಲು ಮರಾಠಿ ಏಕೀಕರಣ ಸಮಿತಿಯವರು ಇರ್ಬೋದು, ಯಾರೂ ಈ ಬೆಳಗಾವಿಯ ಪ್ರಗತಿ ಸಲುವಾಗಿ ತಲೆ ಕೆಡಿಸ್ಕೊಂಡಿಲ್ಲ. ಇದು ಸ್ಪಷ್ಟ ಅಭಿಪ್ರಾಯ. ಇಲೆಕ್ಷನ್ಸ್ ಎಲ್ಲ ನಿಂದಿರ್ತಾರೆ, ಇಲೆಕ್ಷನ್ ಆರಿಸಿ ಬರ್ತಾರೆ, ಪಗಾರ ಬರ್ತದೆ, ಆರಾಮಿರ್ತಾರೆ. ಒಂದೊಂದು ರೋಡನ್ನು ಒಂದೊಂದು ವರ್ಷದಲ್ಲಿ 4 ಸರಿ ಅದಕ್ಕೆ ಟೆಂಡರ್ ಕರೆದು ರಿಪೇರಿ ಮಾಡಿಸ್ತಾರೆ. ಇದುವರೆಗೂ ಯಾವ ರೋಡು ಚೆನ್ನಾಗಾಗಿಲ್ಲ, ಯಾವ ರೋಡನ್ನು ಚೆನ್ನಾಗಿ ಮಾಡಿ ಹೋಗಲಿಲ್ಲ ಅಧಿಕಾರಿಗಳು. ಕಾರಣ ಕೇಳಿದರೆ ರಾಜಕೀಯ ಒತ್ತಡ, ಇನ್ನೇನೋ ಏನೋ ಏನೋ ಹೇಳ್ತಾರೆ, ಅದು ನನಗೆ ಏನು ಅಂತ ಅರ್ಥ ಆಗಿಲ್ಲ. ಇದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಅಪ್ಪ ಅಮ್ಮನ ಜಗಳದಲ್ಲಿ ಸಿಕ್ಕು ಬಡವಾದ ಕೂಸಿನ ಹಾಗಾಗಿದೆ ಬೆಳಗಾಂ ಕತೆ. ನಾನಾಗಲೇ ಹೇಳಿದಾಗೆ ಬೆಳಗಾವಿಗೆ ನಿಜವಾಗಲೂ ಕೆಲವು ತುಂಬ ಜಿನೈನ್ ಅನಿಸುವಂಥ ಕೊರಗುಗಳು ಉಳ್ಕೊಂಡಿವೆ. ಯಾಕೆ ಹೀಗಾಗಿದೆ ಅಂತಂದರೆ, ಬಹುಶಃ ಬೆಳಗಾವಿ ಒಬ್ಬ ಡೈವೋರ್ಸ್ ತಗೊಂಡ ಗಂಡ ಹೆಂಡತಿಯ ಮಧ್ಯೆ ಸಿಗಾಕೊಂಡಿರೋ ಮಗು ಥರ ಆಗೋಗಿದೆ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಬೆಳಗಾವಿಯ ಅಭಿವೃದ್ಧಿ ಮೇಲೆ ಇಲ್ಲಿನ ಗಡಿ ವಿವಾದ, ಗಡಿ ಸಮಸ್ಯೆ ಯಾವ ರೀತಿ ಪರಿಣಾಮ ಬೀರ್ತಿದೆ ಅನ್ನೋದನ್ನು ಚರ್ಚೆ ಮಾಡಬೇಕಾಗಿದೆ. ನಾನು ವಿರಾಮ ತಗೊಳ್ಳಿಕ್ಕೆ ಮುಂಚೆ ಮಾತಾಡ್ತಾ ಇದ್ದೆ, ಗಡಿ ಸಮಸ್ಯೆ ಮತ್ತು ಬೆಳಗಾವಿಯ ಅಭಿವೃದ್ಧಿ ಇವೆರಡರ ಮಧ್ಯೆ ಇರಬಹುದಾದಂಥ ಸಂಬಂಧದ ಬಗ್ಗೆ ಚರ್ಚೆ ಮಾಡಲಿಕ್ಕಿದೆ ಅಂಥೇಳಿ ನಾನು ವೇದಿಕೆ ಮೇಲೆ ಚರ್ಚೆ ಶುರು ಮಾಡಲಿಕ್ಕೆ ಮುಂಚೆ ಆಹ್ವಾನಿತ ಪ್ರೇಕ್ಷಕರ ಹತ್ರ ಹೋಗಲಿಕ್ಕೆ ಬಯಸ್ತೇನೆ. ಇಲ್ಲಿನ ಗಡಿ ಸಮಸ್ಯೆ ಮತ್ತು ಭಾಷಾ ಸಮಸ್ಯೆ ಬೆಳಗಾವಿಯ ಅಭಿವೃದ್ಧಿಯ ಮೇಲೆ ನಿಜವಾಗಲೂ ಏನಾದರೂ ಪರಿಣಾಮ ಬೀರಿದೆಯಾ, ಮತ್ತು ಬೆಳಗಾವಿಯಲ್ಲಿ ಏನು ಅಭಿವೃದ್ಧಿ ಆಗಬೇಕಾಗಿತ್ತೋ ಅದಾಗಿದೆಯಾ, ಏನಾಗಿಲ್ಲ, ಏನಾಗಿದೆ, ಎಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಮತ್ತು ಪ್ರಶ್ನೆಗಳು ಪ್ಲೀಸ್. ನೋಡಿ ಸರ್, ಯಾವುದೇ ಅಭಿವೃದ್ಧಿ ಕೆಲಸಗಳ ಯಶಸ್ವಿಯಾಗಿ ಆಗಬೇಕಾದ್ರೆ ಈ ಜನತೆಯಲ್ಲಿ ಏನು ಒಂದು ಛಿದ್ರತನ ಮಾಡ್ತಾರಲ್ಲ, ಭಾಷಾ ಆಧಾರಿತವಾಗಲಿ ಗಡಿ ಆಧಾರಿತವಾಗಲಿ ಏನು ಛಿದ್ರ ಮಾಡ್ತಾರಲ್ಲ, ಅದು ಆಗಬಾರ್ದು. ಇದು ನಾನು ಅದನ್ನು ಯಾರು ಮಾಡ್ತಾರೆ? ಈ ರಾಜಕೀಯ ಧುರೀಣರು ಈ ಭಾಷಾ ಆಧಾರಿತವಾಗಿ ಮತ್ತು ಈ ಗಡಿ ಸಮಸ್ಯೆ ಆಧಾರಿತವಾಗಿ, ಈಗ ನಾವು ಒಬ್ಬರು ಕನ್ನಡ ವ್ಯಕ್ತಿಯಾಗಿ ನಾವು ಮರಾಠಿ ಹುಡುಗಿಯನ್ನು ಮದುವೆ ಆಗಿರ್ತೀವಿ, ಏನು ಯಾವುದೂ ನಮಗೆ ಶ್ರೀಸಾಮಾನ್ಯ ಮರಾಠಿಗನಿಗೂ ಶ್ರೀಸಾಮಾನ್ಯ ಕನ್ನಡಿಗನಿಗೂ ಎಳ್ಳಷ್ಟು ನಮ್ಮಲ್ಲಿ ಭೇದ ಭಾವನೆ ಇಲ್ಲ, ನಮ್ಮಲ್ಲಿ ಜಗಳಾಟನೇ ಇಲ್ಲ, ಯಾವುದೂ ಇಲ್ಲ. ಇದು ವಿನಾಕಾರಣ ಈ ರಾಜಕೀಯ ಧುರೀಣರು ಅಂತ ಏನಿದ್ದಾರಲ್ಲ, ಇವರು ಬೆಂಕಿ ಹಚ್ಚಿ ಶ್ರೀಸಾಮಾನ್ಯ ಮರಾಠಿಗನಿಗೂ ಶ್ರೀಸಾಮಾನ್ಯ ಕನ್ನಡಿಗನಿಗೂ ನಮ್ಮನ್ನು ಛಿದ್ರ ಮಾಡ್ತಾ ಇದ್ದಾರೆ. ಇದರಿಂದ ಅಭಿವೃದ್ಧಿ ಕೆಲಸಗಳು ಸಾಧ್ಯವೇ ಇಲ್ಲ, ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಬೆಳಗಾವಿ ಅಂದರೆ ನನ್ನ ಕನಸಿನ ಬೆಳಗಾವಿ ಅಂತ ಅಂದರೆ ಎಲ್ಲರಲ್ಲೂ ಒಂದು ಕನಸಿರತ್ತೆ. ಈ ಬೆಳಗಾವಿಯಲ್ಲಿ ಎಷ್ಟು ಒಂದು ಈ ಭಿಕ್ಷುಕರು ಹಾಗೆ ಫುಟ್ಪಾತ್ ಮೇಲೆ ತಿರುಗಾಡ್ತಾ ಇದ್ದಾರೆ. ಆ ಭಿಕ್ಷುಕರನ್ನ ಇಲ್ಲದವಂಥ ಒಂದು ಬೆಳಗಾವಿ ನಮ್ದಾಗಬೇಕು. ಇನ್ನೇನಾಗಬೇಕು ಬೆಳಗಾವಿನಲ್ಲಿ ನಿಮ್ಮ ಪ್ರಕಾರ? ನಮ್ಮ ಬಾಲಕಾರ್ಮಿಕರು ಇನ್ನೂ ಈ ಬೆಳಗಾವಿಯಲ್ಲಿ ಇದ್ದಾರೆ. ಆ ಬಾಲಕಾರ್ಮಿಕರನ್ನ ಈ ಶಾಲೆಗೆ ಸೇರಿಸಿ ಅವ್ರಿಗೂ ಒಂದು ಉತ್ತಮ ಶಿಕ್ಷಣವನ್ನು ಕೊಡಿಸ್ಬೇಕು. ಅವರು ಕೂಡ ಎಲ್ಲ ನಾಗರಿಕರಂತೆ ಬೆಳಿಬೇಕು. ಅಂಥ ಒಂದು ಬೆಳಗಾವಿ ನಮ್ಮದಾಗಬೇಕು. ಈ ಕಳೆದ ಒಂದು 4-5 ವರ್ಷಗಳು ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ, ಪ್ರತಿ ವರ್ಷ ಈ ರೋಡ್ ರಿಪೇರಿ ಮತ್ತು ರೋಡ್ ನಿರ್ಮಾಣಕ್ಕೆ ಸಾಕಷ್ಟು ಹಣವನ್ನು ಖರ್ಚು ಮಾಡ್ತಾರೆ. ಆದರೆ ರೋಡ್ ಆದ 3 ತಿಂಗಳೊಳಗೆ ಆ ರೋಡ್ ಏನಾಗಿರ್ತದೆ ಅಂತಂದರೆ ಹಿಂದಿನಕ್ಕಿಂತ ಹೆಚ್ಚು ಹದಗೆಟ್ಟಿರ್ತದೆ. ಯಾಕೆ ಸರ್, ಯಾಕೆ ಹಂಗಾಗತ್ತೆ? ಯಾಕಾಗ್ತದೆ ಅಂತಂದರೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಈ ರಸ್ತೆ ನಿರ್ಮಾಣದಲ್ಲಿ. ಯಾರು ಇನ್ವಾಲ್ವ್ ಆಗಿರ್ತಾರೆ ಅವರಲ್ಲಿ? ಅದು ಅಧಿಕಾರಿ ವರ್ಗ ಇರ್ಬೋದು, ಅಧಿಕಾರಿ ವರ್ಗದ ಜೊತೆಗೆ ಕೈಗೂಡಿಸಿದಂಥ ಬೇರೆ ಬೇರೆ ಪಕ್ಷದ ಧುರೀಣರು ಇರ್ಬೋದು. ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ ಅದರ ಮೇಲೆ ರಾಜಕೀಯ ಪಕ್ಷಗಳ ಪ್ರಭಾವ ಕೂಡ ಇರ್ತದೆ ಅಲ್ಲಿ. ಓಕೆ, ಫೈನ್. ಇದ್ರ ಜೊತೆಗೆ ಇನ್ನೊಂದು ಅಂತಂದರೆ ಪ್ರತಿಕ್ರಿಯೆ ತೊಗೊಂಬೇಡ ಆಮೇಲೆ. ಹಾಂ, ರಮೇಶ್ ಅವರೇ, ನಾನು ಆರಿಸಿ ಬಂದ ನಂತರ ನಾನು ಡೆವಲಪ್ಮೆಂಟ್ ಕೆಲಸ ಮಾಡೀನಿ. ಮರಾಠಿ ಕನ್ನಡ ಸಂಘಟನೆಗಳ ಪರವಾಗಿ ನಾನು ಕೆಲಸ ಮಾಡಿಲ್ಲ ಅನ್ನೋದು ಅವ್ರಿಗೆ ಸ್ಪಷ್ಟ ಮೊದಲೇ ಉತ್ತರ ಕೊಡ್ತೇನೆ. ಎರಡನೇದ್ದು ಮೇಡಮ್ ಅವರು ಎರಡನೇ ಹೇಳಿದ್ರು, ಶಾಸಕನಾಗಿ ಬಾಲಕಾರ್ಮಿಕರಿಗೆ ಬಹುಶಃ ತಮಗೆನ್ನೂ ಗೊತ್ತಿರಲಿಕ್ಕಿಲ್ಲ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ್ದು ಬಾಲಕಾರ್ಮಿಕರ ಈಗ ಹೋಗಲಿಕ್ಕೆ ಇದನ್ನು ಕಡಿಮೆ ಮಾಡಲಿಕ್ಕೆ ಅನೇಕ ಯೋಜನೆಗಳು. ಬೆಳಗಾವಿ ಜಿಲ್ಲೆಯಲ್ಲಿ ಕೇವಲ 3 ಪ್ರಕರಣಗಳು ಮಾತ್ರ ಬೆಳಗಾವಿಗೆ. ನಾನು ಕೇಳ್ತೇನೆ ಮೇಡಮ್ ಅವರಿಗೆ, ಇಲ್ಲಿ ಇಂಥವು ಯಾವರೇ ಪ್ರಕರಣ ಇದ್ದಿದ್ದರೆ ಅವರಿಗೆ ಪುನರ್ವಸತಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ
ಏನು ಮಾಡಿದೆ ಅನ್ನೋದು ಮೊದಲು ತಿಳ್ಕೊಳ್ಳಿ. ಈ ಯಾವರೇ ಪ್ರಕರಣ ಇದ್ದಿದ್ರೆ ಇವತ್ತಾದರೂ ಗಮನಕ್ಕೆ ತೊಗೊಳ್ಳಿ. ಟೋಟಲಿ 56 ಪ್ರಕರಣಗಳು ಈ ಒಂದು ವರ್ಷದಲ್ಲಿ 2006-7 ಒಂದು ನಿಮಿಷ ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಹೇಳಲಿಕ್ಕೆ ಅಲ್ಲ ಸರ್. ಬಾಲಕಾರ್ಮಿಕರೇ ಇಲ್ಲ 56 ಪ್ರಕರಣ ಬೆಳಕಿಗೆ ಬಂದಿದೆ ಅನ್ನೋದು ಸರ್ಜು ಕಾಟ್ಕರ್ ಅವರು ನೀವು ಒಪ್ತೀರಾ ಇದನ್ನ? ಬಾಲಕಾರ್ಮಿಕರು ಇರೋದಿಲ್ಲ ಅನ್ನೋದನ್ನ? ಅಲ್ಲ ಬಾಲಕಾರ್ಮಿಕರು ಇದ್ದಾರೆ, ಇಲ್ಲ ಅವ್ರು ಬರಬೇಕಾಗ್ತಿದೆ ಸರ್. ಬಾಲಕಾರ್ಮಿಕರು ಎಲ್ಲ ಕಡೆ ಕಾಣಿಸ್ತಾರೆ. ನಮಗೆ 56 ಪ್ರಕರಣ ಮಾತ್ರ ವರದಿಯಾಗಿದೆ ಸರ್. 56 ಈ ಬೆಳಗಾವಿ ಜಿಲ್ಲೆಯಲ್ಲಿ. ಅದಕ್ಕೆ ಈಗ ಅವ್ರು ಕೆಲವೊಬ್ಬರು ಏನು ಮಾತಾಡಿದಾರಲ್ಲ, ಅವ್ರ ಅಭಿಪ್ರಾಯ ಪ್ರಕಾರ ಏನಿದೆ ಅಂದರೆ, ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇವರು ಒಂದಾದರೆ ಅಲ್ಲಿ ಭ್ರಷ್ಟಾಚಾರ ಆಗ್ತದೆ ಅಂತ ಮೇಡಮ್ ಅವ್ರು ಮಾತಾಡಿದ್ದು ಬಾಲಕಾರ್ಮಿಕರ ಬಗ್ಗೆ, ರೋಡ್ ಬಗ್ಗೆ ಮಾತನಾಡಿದ್ದು. ನೋಡಿ, ಜನಪ್ರತಿನಿಧಿಗಳು ಅಂತಂದ್ರೆ ಕೇವಲ ಶಾಸಕರಲ್ಲ ಅನ್ನೋದು ಮೊದಲೇ ಮಾತು ಅವ್ರಿಗೆ ಹೇಳಿ ಬಯಸ್ತೇನೆ. ಬೆಳಗಾವಿ ಮಹಾನಗರ ಪಾಲಿಕೆ ಅಂಡರದಲ್ಲಿ ಇರ್ತಿದೆ. ಬೆಳಗಾವಿ ಮಹಾನಗರ ಪಾಲಿಕೆ ನಾನು ಆ ಸಂಘಟನೆಯಲ್ಲಿ ಕೆಲಸ ಮಾಡಿ ಬಂದದನ್ನು ಮೊದಲೇದಾಗಿ ಹೇಳ್ತೇನೆ. ಯಾವ ಸಂಘಟನೆಯಿಂದ ಆರಿಸಿ ಬಂದಿದ್ರು, ಯಾರು ಬೆಳಗಾವಿ ಮಹಾನಗರ ಪಾಲಿಕೆ ಮಹಾಪೌರ ಆದರು, ಯಾರು ನಗರ ಸೇವಕರಿಂದ ಏನು ಕೆಲಸ ಆಗ್ತಾವೋ ಅವ್ರು ರೆಕಮೆಂಡ್ ಮಾಡಿದಂಥ ಕೆಲಸಗಳು ಎಲ್ಲ ಕೇವಲ ಶಾಸಕರ ಮೇಲೆ ಗೂಬಿ ಕುಡಿಸುವಂತ ಆಗಬಾರ್ದು ಅನ್ನೋದು ಸನ್ಮಾನ್ಯರಿಗೆ ನಾನು ಶಾಸಕರಿಗೆ ಅದ್ರ ಹೊಣೆ ಇರೋದಿಲ್ವಾ ರಮೇಶ್ ಅವರೇ? ಸರ್, ಹೊಣೆ ಇದೆ. ನೀವು ಇಡೀ ಕ್ಷೇತ್ರವನ್ನ ಪ್ರತಿನಿಧಿಸುವಂತವ್ರು, ವಾರ್ಡನ್ನ ಪ್ರತಿನಿಧಿಸುವಂತವ್ರು ಬೇರೆ ಇರ್ತಾರೆ. ಸರ್, ನನ್ನ ಕ್ಷೇತ್ರದ ಬಗ್ಗೆ ನಾನು ಮಾತನಾಡ್ಲಿಕ್ಕತ್ತೇನೆ. ನನ್ನ ಕ್ಷೇತ್ರದಲ್ಲಿ ಯಾವಾದ್ರೆ ಆಗಿದ್ರೆ, ಯಾಕೆಂದ್ರೆ ನಾನು ಶಾಸಕನಾದ ಮೇಲೆ ಏನು ನಾವು ಕಾಂಟ್ರಾಕ್ಟ್ ಕೊಟ್ಟಿದ್ದೇವೆ, ಇವತ್ತು ಲ್ಯಾಂಡ್ ಆರ್ಮಿಗಿರಲಿ, ಇವತ್ತು ಲೋಕೋಪಯೋಗಿ ಇಲಾಖೆಯಿಂದ ಆಗಲಿ, ಇವರಿಗೆ ನಾವು 3 ವರ್ಷದ ಕಾಂಟ್ರಾಕ್ಟು ಇದು ನಾವು ಮಾಡಿಲ್ಲ, ನಮ್ಮ ಜಿಲ್ಲಾಧಿಕಾರಿಗಳ ನಡೆದಿಲ್ಲ ಅಂತ ಹೇಳ್ತಿದ್ರಿ. ನಾನು ಹಾಗೆ ಹೇಳೋ ಸಾಧ್ಯನೂ ಇಲ್ಲ ನಾವು. ಅಲ್ಲ, ನಾನು ಈ ಸಮಯದಲ್ಲಿ ಇವತ್ತು ನೀವು ಏನು ತಂದ್ರಿ, ರಾಜಕೀಯ ಜನ ಬೆಳಗಾವಿ ಅಭಿವೃದ್ಧಿ ನಿಮ್ಮ ಮೂಲಭೂತದ ಕ್ವಶನ್ಗಳು ಏನಿದಾವೆ ಮಾಡ್ತೀರಿ. ಬೆಳಗಾವಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಯಾಕೆ ಹಿಂಗಾಗ್ಯದ? ನೀವು ಒಮ್ಮೆಲೆ ರಾಜಕೀಯ, ಅದು ರಮೇಶ್ ಅವ್ರಿಗೆ ಇರ್ಬೋದು, ನಾನು ಇರ್ಬೋದು, ರಾಜಕೀಯ ಬೆಳಗಾವಿ ನಾನು ಒಂದು ಉತ್ತರ ಹೇಳಿಲ್ಲ. ಅದೆರಡನೇ ವಿಷಯ. ನಾನು ಯಾಕೆ ಹೇಳಿದೆ ಅಂದರೆ, ನಾನು ನೋಡಿದ್ದೀನಿ ಅಖಂಡ ಕರ್ನಾಟಕದ ಕನಸು ಕಾಣಿದ ಜನರನ್ನು ನೋಡಿದ್ದೀವಿ. ಇದು ನಿಮ್ಮ ಹಳೆ ಮೈಸೂರು ಹಳೆ ಮೈಸೂರು ಜನರಿಗೆ ಅಖಂಡ ಕರ್ನಾಟಕ ಆಗ್ಬೇಕಂತ ಇಚ್ಛಾ ಇಲ್ಲಾದ್ರೂ ಇಡೀ ಕರ್ನಾಟಕ ಹಂಚಿ ಹೋದ ಕರ್ನಾಟಕ, ಮುಂಬೈ ಕರ್ನಾಟಕದಲ್ಲಿ ಹೋದದ್ದು ಕನ್ನಡಿಗರು, ಹೈದರಾಬಾದಕ್ಕೆ ಹೋದದ್ದು ಕನ್ನಡಿಗರು, ಮದ್ರಾಸ್ನಲ್ಲಿ ಹೋದದ್ದು ಕನ್ನಡಿಗರು. ಇದನ್ನೆಲ್ಲ ಅಖಂಡ ಕರ್ನಾಟಕವನ್ನು ಆಗಬೇಕಂತ ತಿಳ್ಕೊಂಡು ಹೋರಾಟ ಮಾಡಿದ್ದ ಯಾವುದ್ರ ಜಾಗ ಇದ್ರೆ ಅದು ಬೆಳಗಾವಿ ಪ್ರಾರಂಭ ಆಯ್ತು. ಅದನ್ನು ನೀವು ಸ್ವಾತಂತ್ರ್ಯ ನೀವು ಕೇಳಿದ ಮೇಲೆ ಈಗ ಒಮ್ಗಿಲೆ ನೀವು ರಾಜಕೀಯ ಅಲ್ಲ ಹೇಳ್ತಿರೋದಿಲ್ಲ. ನಾವು ಬೆಳಗಾವಿ ಅಭಿವೃದ್ಧಿ ಬಗ್ಗೆ ಮಾತಾಡಕ್ ಹೋದಾಗ ಬೆಳಗಾವಿ ಯಾಕೆ ಅಭಿವೃದ್ಧಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಜನರಲ್ಲಿ ಹೇಳ್ದಂಗೆ ಈಗ ಅಭಿವೃದ್ಧಿ ಮತ್ತೆ ರಾಜಕಾರಣ ಒಂದು ಹಂತದಲ್ಲಿ ಎರಡು ತಳ್ಕಾಕೊಂಡಿರೋದು, ಇನ್ನೊಂದು ಹಂತದಲ್ಲಿ ನೀವು ಹೇಳ್ದಾಗೆ ಅಲ್ಲಿ ಸೀಮಿತ ಆಗಬೇಕಾದ ಕೊರವರೆ ಅಲ್ಲ. ಈಗ ನೀವು ಹೇಳಿದಾಗೆ ಅಭಿವೃದ್ಧಿ ರಾಜಕಾರಣ ಎರಡು ಅಷ್ಟೇ ಅಲ್ಲ, ಅಭಿವೃದ್ಧಿ ರಾಜಕಾರಣ ಮತ್ತು ಗಡಿ ವಿವಾದ ಈ 3 ತಳಕು ಹಾಕೊಂಡಿದೆ. ಬಹುಶಃ ನಾವು ಅಭಿವೃದ್ಧಿ ಬಗ್ಗೆ ಮಾತಾಡ್ತಿರುವಾಗ ರಾಜಕೀಯ ಏನೋ ಬರುತ್ತೆ, ಗಡಿ ಅಲ್ಲಿ ಒಬ್ಬರು ಯಜಮಾನರು ಹೇಳಿದಾಗೆ ಗಡಿ ಸಮಸ್ಯೆನೂ ಬರುತ್ತೆ. ಈಗಾಗಲೇ ನಡೆದ ಚರ್ಚೆನಲ್ಲಿ ಗಡಿ ಸಮಸ್ಯೆ ಅಷ್ಟಿಷ್ಟು ಚರ್ಚೆ ಆಯಿತು. ಅಂದರೆ ಗಡಿ ವಿವಾದದಿಂದಾಗಿ, ಭಾಷಾ ವಿವಾದದಿಂದಾಗಿ ಬೆಳಗಾವಿ ಮೇಲೆ, ಬೆಳಗಾವಿ ಅಭಿವೃದ್ಧಿ ಮೇಲೆ ಯಾವ ರೀತಿ ಪರಿಣಾಮಗಳಾಗಿವೆ ಅನ್ನೋದು ಒಂದಿಷ್ಟು ಚರ್ಚೆಗೆ ಬಂತು. ಈಗ ನಾವು ಆ ಚರ್ಚೆಯನ್ನು ಮುಂದುವರಿಸಲಿಕ್ಕೆ ಮುಂಚೆ ಬಹುಶಃ ಈ ಗಡಿ ವಿವಾದದ ಇತಿಹಾಸದ ಬಗ್ಗೆ, ಯಾಕೆ ಇಂಥದ್ದೊಂದು ವಿವಾದ ಈ 50-55 ವರ್ಷಗಳಾದರೂ ಕೂಡ ಇನ್ನೂ ಉಳ್ಕೊಂಡಿದೆ, ಯಾಕೆ ಬೆಳಗಾವಿ ಇವತ್ತಿಗೂ ಒಂದು ಕಾಂಟ್ರವರ್ಷಿಯಲ್ ಚೈಲ್ಡ್ ಆಗಿ ಉಳ್ಕೊಂಡಿದೆ ಅನ್ನೋದ್ರ ಬಗ್ಗೆ ಒಂದು ಕಿರುಚಿತ್ರ ನೋಡೋಣ, ಆಮೇಲೆ ಚರ್ಚೆ ಮುಂದುವರಿಯುತ್ತೆ. ಬೆಳಗಾಂನ ಬೆಳವಣಿಗೆಗೆ ಅತಿ ದೊಡ್ಡ ಅಡ್ಡಿಯಾಗಿರುವುದು ಬಹುಶಃ ಗಡಿ ಅಥವಾ ಭಾಷೆಯದ್ದು. ಹುಟ್ಟಿನಿಂದಲೂ ಇದೊಂದು ವಿವಾದವನ್ನು ರಾಜಕೀಯ ಅನಿವಾರ್ಯತೆಯೇನೋ ಅನ್ನುವ ಹಾಗೆ ಅಂಟಿಸಿಕೊಂಡೇ ಬಂದ ಊರು ಇದು. ಈ ಗಡಿ ಸಮಸ್ಯೆ ನೋಡಿದ್ರೆ ಇದು ರಾಜಕೀಯ ದೊಂಬರಾಟ ಅನ್ನಿಸ್ತದೆ ಸರ್. ಇಲ್ಲಿ ರಾಜಕೀಯ ಮುಖಂಡರೇ ಜಾತಿವಾದವನ್ನು ಎಬ್ಬಿಸಿ ನಮ್ಮಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾರೆ. ಆದರೆ ಭಾಷೆಗಳಿಗೆ ಕನ್ನಡಿಗರಲ್ಲಿ ಮರಾಠಿ ಭಾಷೆ, ಕನ್ನಡ ಭಾಷೆ ಅನ್ನೋದಂಥ ಯಾವುದೇ ಭಿನ್ನತೆ ಇಲ್ಲ. ರಾಜಕೀಯ ಮಂದಿ ಅಷ್ಟೇ ಇದನ್ನು ಅಡ್ವಾಂಟೇಜ್ ತೊಗೋತಾ ಇದ್ದಾರೆ. ಅದರ ನಿಜವಾದ ನಮ್ಮ ಬೆಳಗಾವಿ ಕೇಳ್ರೆ ನಮಗೇನು ವಿವಾದ ಏನೂ ಬೇಡ, ನಮ್ಗೆ ಒಟ್ಟು ಅಭಿವೃದ್ಧಿ ಆಗಲಿ, ನಮ್ಮ ಜನ ನಮ್ಮ ಬೆಳಗಾವಿ ಸಂಬಂಧ ಇದನ್ನೈತೆ ಅಂತ ಹೇಳಿ ನಮ್ಮದೆಲ್ಲ ಆಸೆ.
ಆ್ಯಕ್ಚುಲಿ ಬೆಳಗಾವಿಯ ಗಡಿ ಸಮಸ್ಯೆ ವಿವಾದಕ್ಕೆ ಆಲ್ಮೋಸ್ಟ್ ನ್ಯಾಚುರಲ್ ಡೆತ್ ಆಗಿ ಹೋಗಿತ್ತು. ಅದು ಚಿಗುತುಕೊಂಡಿದ್ದು ಮೋರೆ ಮಸಿ ಪ್ರಕರಣದಿಂದ. ಫಜಲ್ ಅಲಿ ಕಮಿಷನ್ ಹಾಗೂ ಮಹಾಜನ್ ಅವರು ವರದಿ ಕೊಡುವಾಗ ಬಹಳ ವೈಜ್ಞಾನಿಕವಾಗಿ ಭೌಗೋಳಿಕವಾಗಿ ಎಲ್ಲ ವಿಚಾರಗಳನ್ನು ತರ್ಕ ಮಾಡಿಯೇ ಬೆಳಗಾಂ ಕರ್ನಾಟಕಕ್ಕೆ ಸೇರಿದ್ದು ಅಂತ ಸ್ಪಷ್ಟವಾದ ವರದಿ ಕೊಟ್ಟಿದ್ದಾರೆ. ಮಹಾಜನ ವರದಿ ಬಹಳ ವೈಜ್ಞಾನಿಕವಾಗಿ ಬಹಳ ಒಳ್ಳೆ ತಳಹದ ಮೇಲೆ ಆಗಿದ್ದಾರೆ. ಅದನ್ನು ಕೇಂದ್ರ ಸರ್ಕಾರದವರು ಅದನ್ನು ಒಪ್ಕೊಂಡು ಮುಗಿಸ್ಬೇಕಾಗಿತ್ತು. ದುರದೃಷ್ಟಕರ ಅದಾಗಲಿಲ್ಲ. ಕಾರಣ ಇಷ್ಟೇ, ಕಳೆದ 50 ವರ್ಷಗಳಲ್ಲಿ ಮರಾಠಿಯ ಪ್ರಬಲವಾದ ರಾಜಕೀಯ ವ್ಯಕ್ತಿಗಳು ಕೇಂದ್ರ ಸರ್ಕಾರದಲ್ಲಿದ್ದಾರೆ. ಯಾವಾಗಲೂ ಗೃಹ ಮಂತ್ರಿಗಳಾಗಿದ್ದರು, ಮೊದಲು ಇದ್ದರು, ಚವ್ಹಾಣ್ರಿದ್ದರು, ಈಗಲೂ ಅದ ಶಿವರಾಜ್ ಪಾಟೀಲ್ರು. ಅವರು ಇದನ್ನು ಇತ್ಯರ್ಥ ಮಾಡಲಿಕ್ಕೆ ಬಿಡವಲ್ಲರು ಅವರು. ಯಾಕೆಂದರೆ ಮರಾಠಿ ಪ್ರಬಲ ಐತದೆ. ಅವರು ಮರಾಠಿ ಜನಗಳಿಗೂ ಬೇಕು, ಕರ್ನಾಟಕದವರು ಬೇಕು. ಹೀಗಾಗಿ ಸಮಸ್ಯೆಗಳು ಪರಿಹಾರ ಮಾಡ್ತಾ ಇಲ್ಲ ಅವರು. ಆದರೆ ಸಮಸ್ಯೆ ಇರೋದು ರಾಜಕೀಯದ ಅಂಗಳದಲ್ಲಷ್ಟೇ. ಸಾಮಾನ್ಯ ಜನಕ್ಕೆ ಬೆಳಗಾವಿ ತಮ್ಮ ಪ್ರೀತಿಯ ಊರು. ಗಡಿ ಸಮಸ್ಯೆ ಇದು ನಮ್ದಲ್ವಾ, ಇದು ಪೊಲಿಟಿಕ್ಸ್ ಇದೆ. ಇದರ ಪೊಲಿಟಿಕ್ಸ್ದವರು ಅವ್ರಿಗೆ ಅವ್ರದ್ದು. ಯಾಕಂದ್ರೆ ನಾವು ಮಾತ್ರ ಇಲ್ಲೇನಿದ್ದೆವು, ಹಿಂದೂ ಆಗಲಿ ಮರಾಠ ಆಗಲಿ ಮುಸ್ಲಿಂ ಆಗಲಿ ಎಲ್ಲರೂ ಕೂಡಿ ಬಾಂಧವ್ಯದಿಂದ ಇದ್ದೇವೆ. ಎಲ್ಲ ಕೂಡಿ ಹಿಂಗೆ ಇರಬೇಕಂತ ಹೇಳಿದೆವು ನಾವು. ಗಲಾಟೆ ಏನು ಬೇಡ ನಮಗೆ. ಇದೇ ಥರ ನಮ್ಮ ಬೆಳಗಾವಿ ನಮಗೆ ಇದ್ರೆ ಸಾಕಾಗತ್ತೆ. ಈ ರೀತಿ ನಮ್ಮಲ್ಲೇ ಈಗ ಭೇದ ಭಾವ ಇತ್ತಂದರೆ ಮುಂದೆ ನಾವು ಯಾವುದೇ ರೀತಿ ಅಭಿವೃದ್ಧಿ ಸಾಧಿಸೋಕ್ಕಾಗೋದಿಲ್ಲ. ನಮ್ಮ ಲಿಂಗರಾಜ ಮಹಾವಿದ್ಯಾಲಯ ಹಲವಾರು ಭಾಷೆಗಳಿವೆ. ಮರಾಠಿ ಇದೆ, ಇಂಗ್ಲೀಷ್ ಇದೆ, ಕನ್ನಡ ಇದೆ. ಆದರೆ ಇಲ್ಲಿ ನಮ್ಮಂಥ ವಿದ್ಯಾರ್ಥಿಗಳಲ್ಲಿ ಯಾವುದೇ ಒಂದು ಭಾಷಾ ಅಸೂಯೆಯನ್ನು ಮೂಡಿಲ್ಲ ಇಲ್ಲಿ. ಯಾಕಂದರೆ ಎಲ್ಲರೂ ಒಟ್ಟಿಗೆ ಆಗಿರ್ತೇವೆ, ನಾವು ಎಲ್ಲರೂ ಒಟ್ಟಿಗೆಯಿಂದ ಇರೋದು. ಭಾಷೆಗಿಂತ ಬದುಕು ಮುಖ್ಯ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಿರೋ ವಿಷಯ. ರಾಜಕಾರಣಿಗಳಿಗೆ ಅದು ಸಹ್ಯವಲ್ಲ. ಅದೇ ಸಮಸ್ಯೆ. ಕೋರೆಯವರೇ, ನಾನು ನಿಮ್ಮ ಹತ್ರ ಬರ್ತೇನೆ. ಈಗ ನೀವು ಹೇಳ್ತಾ ಇದ್ರಿ ಅಖಂಡ ಕರ್ನಾಟಕದ ಕನಸು ಮೈಸೂರು ಕನ್ನಡಿಗರಿಗಿರಲಿಲ್ಲ, ಬೆಳಗಾವಿಯಿಂದ ಶುರುವಾಯಿತು ಅಂಥೇಳಿ. ಈಗ ಆ ಅಖಂಡ ಕರ್ನಾಟಕದಿಂದ ಹೊರಗಡೆ ಹೋಗುವಂಥ ಅಪಾಯ ಬೆಳಗಾವಿಗೆ ಬಂದಿದೆಯಾ? ಈಗೇನಾಗ್ಯದ, ಇಡೀ ಎಲ್ಲ ಕಡೆ ಕರ್ನಾಟಕ ಅಖಂಡ ಕರ್ನಾಟಕ ಉಳಿತದನೋ ಏನಿಲ್ಲ. ನಮಗೆ ಈಗ ಹೆದರಿಕೆ ಬರ್ತಾ ಇದೆ. ಕೂರ್ಗದವರು ನಮಗೆ ಬೇರೆ ರಾಜ್ಯ ಕೂಡ ಅಂತಾರೆ. ಹೈದರಾಬಾದ್ ಕರ್ನಾಟಕದವ್ರು ನಾವು ಬೇರೆ ಕೇಳ್ತಾ ಇದ್ದಾರೆ. ಉತ್ತರ ಕರ್ನಾಟಕ ನಮ್ಮ ಬೆಳವಣಿಗೆ ಆಗಿಲ್ಲ, ನಮ್ಮ ಬಾಳಿಗೆ ವಂಚಿತ ಆಗಿದೆ ಬೆಳವಣಿಗೆದಿಂದ. ನಾವು ಇನ್ನು ಕನ್ನಡಿಗರದ್ದು ಏನು ಒಂದು ಕನಸಿತ್ತು ಅಖಂಡ ಕರ್ನಾಟಕ, ಆ ಕನಸಾಗಿ ಮುಂದುವರಿತದನೋ ಇಲ್ಲ. ಇದು ನನಗೆ ನಾನು ಸರ್ಜೀವ್ ಅವ್ರ ಹತ್ರ ಬರಬೇಕಾಗತ್ತೆ. ಅಲ್ಲಿ ಯಜಮಾನರು ಹೇಳಿದಾಗೆ ನಾವು ಚೆನ್ನಾಗಿರ್ತೀವಿ ಜನ. ನಾನು ಮರಾಠಿ ಹುಡುಗಿನ ಮದುವೆ ಆಗ್ತೀನಿ, ಅನ್ಯೋನ್ಯವಾಗಿರ್ತೀವಿ. ಈ ರಾಜಕಾರಣಿಗಳು ಬಂದು ಕಡ್ಡಿ ಹಚ್ಚಿಬಿಡ್ತಾರೆ ಅಂಥೇಳಿ. ಇದು ಬಹುಶಃ ಗಡಿ ಸಮಸ್ಯೆ ಹುಟ್ಟಿದ್ದು ಬೆಳೆದಿದ್ದು ಇವತ್ತಿಗೂ ಜೀವಂತವಾಗಿರೋದು ರಾಜಕಾರಣಿಗಳಿಂದನೇನಾ? ಅದಕ್ಕೆ ಬೆಳಗಾವಿ ಜನಪ್ರತಿನಿಧಿಗಳು ಎಷ್ಟರ ಮಟ್ಟಿಗೆ ಕಾರಣ? ಅಲ್ಲ, ಈಗ ಬೆಳಗಾವಿ ಇದು ಏನು ಏಕೀಕರಣ ಆದ ನಂತರ ಬೆಳಗಾವಿಯಲ್ಲಿ ಈ ಬೆಳಗಾವಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಿಂದ ಏನು MLAಗಳು ಆಯ್ಕೆ ಆದರು, ಅವರೆಲ್ಲರೂ ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ಸಂಬಂಧಪಟ್ಟವರೇ ಆಗಿದ್ದರು ಅವರು. ಆಮೇಲೆ ಮಹಾರಾಷ್ಟ್ರ ಏಕೀಕರಣ ಸಮಿತಿದು ಒಂದೇ ಒಂದು ಅಜೆಂಡಾ ಅದು, ಅಂದರೆ ಬೆಳಗಾವಿಯನ್ನು ಮಹಾರಾಷ್ಟ್ರಕ್ಕೆ ಸೇರಿಸ್ತೇವೆ ಅನ್ನೋ ಒಂದು ಅಜೆಂಡಾ ಇತ್ತದು. ಬೆಳವಣಿಗೆಗೆ ಅಥವಾ ಅಭಿವೃದ್ಧಿಗೆ ಅವರು ಯಾವುದೇ ರೀತಿಯಿಂದ ಬೆಂಬಲವನ್ನು ಕೊಡಲಿಲ್ಲ ಅವರು. ನಾನು ಈ ಸಂದರ್ಭದಲ್ಲಿ ಆಡಿಯನ್ಸ್ ಹತ್ರ ಹೋಗಲಿಕ್ಕೆ ಮುಂಚೆ ರಮೇಶ್ ಅವ್ರ ಹತ್ರ ಬರಬೇಕಾಗತ್ತೆ. ನೀವು ಒಂದು ಕಾಲದಲ್ಲಿ ಮರಾಠಿ ಜನರ ಸಪೋರ್ಟ್ ತಗೊಂಡು ರಾಜಕೀಯದಲ್ಲಿ ಜೀವನ ಶುರು ಮಾಡಿದವರು. ಆಗ ಇದ್ದ ನಿಮ್ಮ ನಿಲುವು ನಂತರ ಬದಲಾಗಿದ್ದು ಯಾಕೆ? ನಾನು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ 1984ನೇ ಇಸ್ವಿನಲ್ಲಿ ಕುಳಿತ ನಂತರ ನಾನು ಕನ್ನಡ ಪರವಾಗಿ ಟಿಕೆಟ್ ಕೇಳಿದೆ. ಆಗ ಅವರು ಕೊಡಲಿಲ್ಲ. ನನಗೇನು ಮಹಾರಾಷ್ಟ್ರ ಯಾರು ಶೇಮಣ್ಣವರು ನನಗೇನು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಟಿಕೆಟ್ ಕೊಟ್ಟಿರಲಿಲ್ಲ. ನನಗೆ ಉರ್ದು ಭಾಷಿಕರು ನನಗೆ ಟಿಕೆಟ್ ಕೊಟ್ಟಿರಲಿಲ್ಲ. ಒಮ್ಮೆಲ್ಲ ನಾನು 1900 ಶಾಸಕನಾಗುವವರೆಗೆ ನನಗೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಟಿಕೆಟ್ ಕೊಟ್ಟಿಲ್ಲ, ಕನ್ನಡದವರು ನನಗೆ ಟಿಕೆಟ್ ಕೊಟ್ಟಿಲ್ಲ. ಅದಕ್ಕೆ ಅವರು ಹಿರಿಯರು ಹೇಳಿದರು, ಅವನು ಎರಡೂ ಬಿಟ್ಟು ನಾವು ಈ ಬೆಳಗಾವಿ ನಗರ ಅಭಿವೃದ್ಧಿ ಆಗಬೇಕನ್ನೋದು ಒಂದೇ ಒಂದು ದಿಸೆಯಲ್ಲಿ ನನ್ನ ಅಜೆಂಡಾ ಇದೆ. ನಾನು ಭಾಷಾವಾರ ಇದು ಈ ಗಡಿ ಪ್ರಶ್ನೆ ಮೇಲೆ ನಾನು ಆರಿಸಿ ಬಂದಿಲ್ಲ. ಮತ್ತು ಪ್ರೇಕ್ಷಕರ ಹತ್ರ ಬರಬೇಕಾಗತ್ತೆ. ನನಗೆ ಈ ಗಡಿ ವಿವಾದದಿಂದ ಬೆಳಗಾವಿ ನಗರದ ಜನ ಅನುಭವಿಸ್ತಿರಬಹುದಾದಂಥ ಅತಂತ್ರ ಮನಸ್ಥಿತಿ ಏನಾರು ಇದ್ದರೆ, ಟೆನ್ಷನ್ಗಳೇನಾರು ಇದ್ದರೆ ದಯವಿಟ್ಟು ಅದ್ರ ಬಗ್ಗೆ ಹೇಳಿ. ಪ್ರಶ್ನೆಗಳು ಕೇಳೋ ಹಾಗಿದ್ರೆ ಹೇಳಿ. ಬೆಳಗಾವಿಯಲ್ಲಿ ಸಾಕಷ್ಟು ನಾಯಕರು ಆಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಈ ಬೆಳಗಾವಿಗೆ ದೂರದೃಷ್ಟಿ ಇರುವಂಥ ನಾಯಕರ ಕೊರತೆ ಇದೆ ಅಂತ ಈ ಮೂಲಕ ನಾನು ವೇದಿಕೆಯಲ್ಲಿ ಹೇಳ್ತಿದ್ದೀನಿ. ಭಾಷೆ ಕೇವಲ ನಮ್ಮ
ಸೀಮಿತವಾದದ್ದು. ಅದು ಕೇವಲ ನಾನು ಕನ್ನಡಿಗ ಅಭಿಮಾನಿ ಆಗಿದ್ದರೂ ನನ್ನ ಹೆಂಡತಿ ಮರಾಠಿ ಭಾಷಿಕರು ಅನ್ನೋದನ್ನು ನೀವು ಈ ವೇದಿಕೆ ಮೇಲೆ ಪ್ರಸ್ತುತಪಡಿಸ್ತೇನೆ. ಅಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಇದು ಭಿನ್ನಾಭಿಪ್ರಾಯ ನಾಯಕರಲ್ಲಿದೆ. ಅಂದರೆ ತಾವು ಒಂದು ಸಮಾಜವನ್ನು ಹಿಡ್ಕೊಂಡು ವೇದಿಕೆ ನಿರ್ಮಿಸೋದು, ಕನ್ನಡ ಭಾಷೆ ಮರಾಠಿ ಭಾಷೆ ಅಂತ ನಮ್ಮಲ್ಲಿ ವೈಷಮ್ಯ ನಿರ್ಮಾಣ ಮಾಡೋದು, ಈ ವೈಷಮ್ಯದ ಲಾಭವನ್ನು ನಾಯಕರು ಪಡೆಯೋದು, ಇದು ನಡೀತಾ ಇದೆ. ಇದು ನಿಲ್ಲಬೇಕು. ಈ ಬೆಳಗಾವಿ ಅಥವಾ ಖಾನಾಪುರ ಅಥವಾ ಕಾರವಾರ ಬಾಲ್ಕಿ ಏನೂ ಇರಲಿ, ಇದು ಬೆಳಗಾವದಲ್ಲೇ ಇರ್ತದೆ, ಸೊಲ್ಲಾಪುರದ ಮಹಾರಾಷ್ಟ್ರನಲ್ಲೇ ಇರ್ತದೆ. ಇದರೊಳಗೆ ಏನೂ ಬದಲಾವಣೆ ಆಗಿಲ್ಲ ಮತ್ತು ಯಾರಿಂದ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಫೈನ್. ಕೋರೆ ಅವರೇ ಮತ್ತು ಸರ್ಜಿ ಅವರೇ, ಈ ವಿರಾಮದ ನಂತರ ನಿಮಗೆ ಸ್ವಲ್ಪ ಹೊತ್ತು ವಿರಾಮ ಕೊಡ್ತೀನಿ. ನಂತರ ಪವಾರ್ ಅವರು ಮತ್ತು ವಿಜಯ್ ಮೋರೆ ಅವರು ಬರ್ತಾರೆ. ಇದುವರೆಗೂ ಆಡಿಯನ್ಸ್ ವ್ಯಕ್ತಪಡಿಸಿದ ಅಭಿಪ್ರಾಯಗಳಿಗೆ ಕೊನೆಯದಾಗಿ ನಿಮ್ಮದೊಂದು ಮಾತು ಮತ್ತು ಕೋರೆ ಅವ್ರದ್ದು. ರಮೇಶ್ ಕುಡ್ಚಿ ಅವರು ಉಚ್ಗಾಂವದಲ್ಲಿ MES ಬಿಟ್ಟು ಬೇರೆ ಪಕ್ಷದ ಬಂದ ವ್ಯಕ್ತಿ ಬಂದ ಮೇಲೆ ಇಲ್ಲಿ ಕನ್ನಡಿಗರಿಗೆ ಧೈರ್ಯ ಬಂದದ, ಇಷ್ಟು ಮಾತ್ರ ನಾನು ಹೇಳ್ಬೋದು. ಮೊದಲು ಓಟಕ್ಕೆ ಕನ್ನಡ ಮಂದಿ ಓಟ್ ಹಾಕಾಕ್ಲಿಕ್ಕೆ ಹೊರಗೆ ಬರ್ಲಾಗ್ತಿದ್ರು, ಓಟ್ ಹಾಕೋದಕ್ಕೂ ಹೆದರ್ಕೊಳ್ತಾ ಇದ್ರು. ಆಮೇಲೆ ಮುಖಂಡ್ರೆ ಹೆಂಗೆ ಆಗೋದು? ಇವತ್ತು ಪರಿಸ್ಥಿತಿ ರಾಜಕೀಯವಾಗಿ ಬದಲಾವಣೆ ಆಗ್ಯದ, ಕನ್ನಡ ಬೆಳವಣಿಗೆ ಆಗ್ಯದ. ಆಮೇಲೆ ಜನಸಹಿತಿಗೆ ಭಾಳ ಹುಷಾರಾಗಿಬಿಟ್ಟಿದ್ದಾರೆ. ಅವ್ರಿಗೂ ಗೊತ್ತಾಗಿಬಿಟ್ಟಿದೆ ಈ ಭಾಷೆಯನ್ನೇ ಮೂಲಭೂತವನ್ನಾಗಿ ಇಟ್ಕೊಂಡು ಅದರ ಬಗ್ಗೆನೇ ಒಂದು ಇಲೆಕ್ಷನ್ ನಡೆಯುವಂಥ ಒಂದು ವಾತಾವರಣ ಈಗ ಉಳಿದಿಲ್ಲ. ಈಗ ಜನರಿಗೂ ಗೊತ್ತಾಗ್ಬಿಡ್ತು. ಈಗ ಭಾಷೆಗಿಂತ ಹೆಚ್ಚಾಗಿ ನಾಟಕ ಗೊತ್ತಾಯ್ತು. ನಾನು ಅವಾಗಲೇ ಹೇಳಿದಾಗೆ ನನಗೆ ಬದುಕೋದಕ್ಕೆ ಒಂದು ಉದ್ಯೋಗ ಬೇಕು. ಅಲ್ಲ, ಇವರೆಲ್ಲ ನಾಟಕನೂ ಗೊತ್ತಾಯ್ತು ಅವ್ರಿಗೆ. ಈಗ ನಮ್ಮ ಗೆಳೆಯರೊಬ್ಬರು ಹೇಳಿದರು, ಕನ್ನಡ ಮತ್ತು ಮರಾಠಿಗರ ಸಂಬಂಧಗಳ ಬಗ್ಗೆ ಹೇಳಿದ್ರು. ಅದು ಭಾಳ ಕರೆಕ್ಟಾಗಿಯೇ ಹೇಳಿದ್ದಾರೆ ಅವರು. ಈ ಕನ್ನಡ ಮತ್ತು ಮರಾಠಿ ಅಂತ ಬಂದಾಗ ಅದು ಸಾಂಸ್ಕೃತಿಕ ಸಂಬಂಧ ಆಗ್ತದೆ. ಕರ್ನಾಟಕದ ಮಹಾರಾಷ್ಟ್ರ ಬಂದಾಗ ಅದು ರಾಜಕೀಯ ಸಂಬಂಧ ಆಗ್ತದೆ. ಫೈನ್. ಸರ್ಜು ಕಾಟ್ಕರ್ ಅವರು ಹೇಳಿದ್ದು ಬಹುಶಃ ತುಂಬ ಗಮನಿಸಬೇಕಾದ ಅಂಶ ಅಂತ ಅನ್ಸುತ್ತೆ. ಕರ್ನಾಟಕ ಮಹಾರಾಷ್ಟ್ರ ಅಂದಾಗ ಅಲ್ಲಿ ರಾಜಕೀಯ ಬರುತ್ತೆ. ಕನ್ನಡ ಮತ್ತು ಮರಾಠಿ ಅಂತ ಬಂದರೆ ಅದು ಸಾಂಸ್ಕೃತಿಕ ಸಂಬಂಧ ಬರುತ್ತೆ. ಸಾಂಸ್ಕೃತಿಕ ಸಂಬಂಧದಲ್ಲಿ ಬಹುಶಃ ಯಾವುದೇ ವೈಷಮ್ಯ ಇಲ್ಲ. ಅದು ಕನ್ನಡಿಗರು ಮರಾಠಿಗರು ಅಂತಲ್ಲ, ಬಹುಶಃ ಎಲ್ಲ ಭಾಷೆಯವರ ಮಧ್ಯೆನೂ ಆ ಥರದ್ದಿದೆ. ಅದು ರಾಜ್ಯಗಳ ವಿಷಯ ಬಂದಾಗ ಮಾತ್ರ ಯಾಕೋ ಸ್ವಲ್ಪ ಕಲ್ಲು ಬಿದ್ದ ಕೆಸರಾಗುತ್ತೆ. ಈಗ ಈ ಸಂದರ್ಭದಲ್ಲಿ ನಾನೊಂದು ವಿರಾಮ ತಗೊಳ್ತಾ ಇದ್ದೀನಿ. ಈ ವಿರಾಮದ ಸಂದರ್ಭದಲ್ಲಿ ಕೋರೆ ಅವರಿಗೆ ಮತ್ತು ಸರ್ಜು ಕಾಟ್ಕರ್ ಅವರಿಗೆ ಒಂದು 10 ನಿಮಿಷಗಳ ಕಾಲ ಅವರಿಗೆ ವಿರಾಮ ಕೊಡ್ತೀನಿ. ಮುಂದಿನ ಭಾಗದಲ್ಲಿ ವಿಜಯ್ ಮೋರೆ ಅವರು ಮತ್ತು ವಿಲಾಸ್ ರಾಮಚಂದ್ರರಾವ್ ಪವಾರ್ ಅವರು ನಮ್ಮನ್ನು ಬಂದು ಸೇರಿಕೊಳ್ತಾ ಇದ್ದಾರೆ. ಈಗ ಇಲ್ಲಿ ನಿಂತ್ಕೊಂಡು ಭಾಷಾ ಸಾಮರಸ್ಯ ಮತ್ತು ಭಾಷಾ ಸಾಮರಸ್ಯವನ್ನು ಹಾಳು ಮಾಡಬಹುದಾದಂಥ ಮನಸ್ಸು ಮಾಡಿದರೆ ಅದನ್ನು ಉದ್ಧಾರನೂ ಮಾಡಬಹುದಾದಂಥ ರಾಜಕಾರಣದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಈ ಭಾಗದಲ್ಲಿ ನಮ್ಮ ಜೊತೆ ಕಳೆದ ಚುನಾವಣೆಯಲ್ಲಿ ರಮೇಶ್ ಕುಡ್ಚಿಯವರ ವಿರುದ್ಧ 1% ವೋಟಿನಿಂದ ಹಿಂದೆ ಬಿದ್ದಿದ್ದಂಥ, ಆಗ ಭಾರತೀಯ ಜನತಾ ಪಕ್ಷದಲ್ಲಿದ್ದಂಥ, ಈಗ ಶ್ರೀರಾಮ ಸೇನೆಯಲ್ಲಿ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ, ವಿಲಾಸ್ ರಾಮಚಂದ್ರರಾವ್ ಪವಾರ್ ಅವರು ಬಂದಿದ್ದಾರೆ. ಮತ್ತು ಬೆಳಗಾವಿಯ ಮಾಜಿ ಮೇಯರ್, ತುಂಬ ಸುದ್ದಿಯಲ್ಲಿದ್ದಂಥ ಒಂದೆರಡು ವರ್ಷಗಳ ಹಿಂದೆ ತುಂಬ ಸುದ್ದಿಯಲ್ಲಿದ್ದಂಥ ಬೆಳಗಾವಿಯ ಮಾಜಿ ಮೇಯರ್ ವಿಜಯ್ ಮೋರೆ ಅವರು ಬಂದಿದ್ದಾರೆ. ಇಬ್ಬರಿಗೂ ಸ್ವಾಗತ ಕೋರ್ತೇನೆ. ವಿಜಯ್ ಮೋರೆ ಅವರೇ, ನಾನು ನಿಮ್ಮಿಂದ ಶುರು ಮಾಡ್ಕೊಳ್ತೀನಿ. ಈಚಿನ ದಿನಗಳಲ್ಲಿ ಬೆಳಗಾವಿಯ ವಿಷಯ ಮತ್ತು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು, ಕರ್ನಾಟಕದಲ್ಲಿರಬೇಕು ಅನ್ನೋ ವಿಚಾರ ತುಂಬ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದು ತಾವು ಕಾರ್ಪೊರೇಷನ್ನಲ್ಲಿದ್ದಾಗ. ಆ ಥರದ ಅವತ್ತು ನೀವು ಕಾರ್ಪೊರೇಷನ್ನಲ್ಲಿ ಆ ಥರದ ಒಂದು ರೆಸಲ್ಯೂಷನ್ನ ಪಾಸ್ ಮಾಡಲಿಕ್ಕೆ ನಿಮಗೆ प्रेरेपणे ಏನಿತ್ತು? मी प्रथम माजी महापौर या नात्याने GTV कन्नडाचा अशा पद्धतीनं बेळगाव शहरामध्ये ದಯವಿಟ್ಟು ಜಸ್ಟ್ ನನ್ನ ಮಾತೃಭಾಷೆಯಲ್ಲಿ ನಾನು ಮಾತಾಡಿದ್ರೆ ಭಾಳ सरी कन्नड चॅनल आयतो अशा पद्धतीची चर्चा बेळगाव शहरामध्ये कित्येक वर्षापाठी मी व्हायला पाहिजे होती, जी झाली नाही आणि आज झालेली आहे. त्याबद्दल मी परत एकदा त्यांचं मी अभिनंदन ಮಾಡ್ತೇನೆ. ಈ ಭಾಗದಲ್ಲಿ ಕಳೆದ 56 ವರ್ಷದಿಂದ ಮರಾಠಿ ಭಾಷಿಕರ ಮೇಲೆ ಯಾವ ಪ್ರಕಾರ ಅತ್ಯಾಚಾರ ಆಗ್ತಿದ್ದಾರೆ. ಆ ವೇಳೆಗೆ ಸದ್ಯಕ್ಕೆ ಮಾಜಿ ಶಾಸಕ ಆದಂಥ ರಮೇಶ್ ಕುಡ್ಚಿ ಅವರು ಹೇಳಿದ್ರು, ಕಳೆದ 8 ವರ್ಷದಿಂದ ನಾನು ಇದು ಮಾಡಿದೆ ಅದು ಮಾಡಿದೆ ಅಂತ. ಇವರ ಕಾಲಿನಲ್ಲಿ ಏನೂ ಆಗಿಲ್ಲ. ಏನಾಗಿದೆ ಅದಕ್ಕೆ ರಮೇಶ್ ಅವರು ಉತ್ತರ ಹೇಳ್ತಾರೆ. ಇವರು ಸರ್ಕಾರ ಇದ್ದಾಗ, ಇವರು ಶಾಸಕ ಇದ್ದಾಗ ಆ ಸರ್ಕಾರ ವತಿಯಿಂದ ಬೆಳಗಾವಿಗೆ ಎಷ್ಟು ಹಣವನ್ನು ತಂದಾರು? ರಮೇಶ್ ಅವರು ಹೇಳಿ. ಸ್ವಾಮಿ, ನಾನು ಬೆಳಗಾವಿ ಜನರಿಗೂ ಗೊತ್ತಾಗಬೇಕಾಗಿತ್ತು ಇವರ ಮಾತೃಭಾಷೆ ಕನ್ನಡ ಅನ್ನೋದು
ಇವ್ರ ಮಾತೃಭಾಷೆ ಮರಾಠಿ ಅನ್ನೋದು ಇವತ್ತು ಹೇಳ್ತಾ ಇದ್ದಾರೆ. ಇವರು ಮಹಾರಾಷ್ಟ್ರ ಏಕೀಕರಣ ಒಂದು ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ಮಹಾರಾಷ್ಟ್ರ ಏಕೀಕರಣ ಸಮಿತಿಯಲ್ಲಿ ಹೋದಂಥವ್ರು ಇವರು. ನಾನು ಮೊದಲಾದ್ರೆ ಹೇಳಿದ್ದೇನೆ ಆ ಸಂಘಟನೆಯಲ್ಲಿ ನಾನು ಕೆಲಸ ಮಾಡಿ ಬಂದಾವಂತ. ಆದರೆ ಯಾವ ವೇಳೆಯಲ್ಲಿ ದಿಲೀಪ್ ಜಾಧವ್ ಅಂತ ಏನು ತೀರ್ಕೊಂಡ್ರು, ಅವ್ರ ಜಾಗದ ಮೇಲೆ ಬಂದರು, ಆ ವೇಳೆಯಲ್ಲೇ ಸಮಿತಿಯಲ್ಲಿ ಇವರು ಪದಾರ್ಪಣೆ. ಅದಕ್ಕಿಂತ ಮುಂಚೆ ದಿಲೀಪ್ ಜಾಧವ್ ಅಂತ ಮಹಾದ್ವಾರ ರೋಡ್ದಿಂದ ಏನು ಅಕಾಲಿಕ ಮೃತ್ಯು ಆಯಿತು 4ನೇ ಕೌನ್ಸಿಲ್ನಲ್ಲಿ, ಅವ್ರ ಜಾಗದ ಮೇಲೆ ಇವರು ಆರಿಸಿ ಬಂದರು. ಇವರು ಬಂದಿದ್ದೇ ಅದು. ಇದಕ್ಕಿಂತ ಮುಂಚೆ ಇವರು ಹೆಗಡೆ ಅವರದ್ದು ಪ್ರಚಾರ ಮಾಡ್ತಿದ್ರು. ಅದರ ನಂತರ ನಮ್ಮ ಅನಿಲ್ ಪೋದ್ದಾರ್ ಅವ್ರದ್ದು ಟೇಬಲ್ ಹಾಕಿಕೊಂಡಿರ್ತಿದ್ರು. ಅದರ ನಂತರ ಇವರು ಮಹಾರಾಷ್ಟ್ರ ಏಕೀಕರಣ ಇತಿಹಾಸ ಹೇಳಲಿಕ್ಕತ್ತಾರ. ಮಹಾರಾಷ್ಟ್ರ ಏಕೀಕರಣ ಸಮಿತಿದು ನಾನು ಹೇಳಲಿಕ್ಕೆ ನಾನು ಓಪನ್ ಎಲ್ಲ ಈ ಸಂದರ್ಭದಲ್ಲಿ ನಾನು ಸಮಿತಿಯಲ್ಲಿ ವಿಜಯ ಮೊರೆ ಅವ್ರನ್ನ ಮಾತಿಗೆ ಇದನ್ನ ಹೇಳ್ತೇನೆ, ಅದನ್ನೇ ಹೇಳ್ತೇನೆ. ಇವರ ಸ್ಟಾಟಿಕ್ಸ್ ಹೇಳಿ ಮಹಾನಗರ ಪಾಲಿಕೆಯಲ್ಲಿ ಸಭಾಗೃಹನಲ್ಲಿ ಇದೇ ಪ್ರಕಾರ ತಾಸು ದಿಡ್ ತಾಸು ಮಾತಾಡಿನಿ ಸಭಾಗೃಹದ ವೇಳೆಯನ್ನು ಹಾಳು ಮಾಡಿದ್ದಾರೆ. ಆದ ವೇಳೆ ವಿಧಾನಸಭೆ ಸಭಾಗೃಹದಲ್ಲಿ ಮಾತಾಡಿ ಬೆಳಗಾವಿ ಸಿಟಿ ಸಲುವಾಗಿ ಸಾಕಷ್ಟು ಹಣವನ್ನು ತರುತ್ತಿದ್ದೆ. ಈ ಸಂದರ್ಭದಲ್ಲಿ माताड़ी एक मिनट सनक साहब एक मिनट मी विचारतो साहेब मी विचारतो इವರು ನನ್ನ ಬಗ್ಗೆ ಜನತಾದೆಲ್ಲ ಮತ್ತೆ ಈ ಕಡೆ ಆ ಕಡೆ ಜಸ್ಟ್ ಮಿನಿಟ್ ಸರ್ ಇವರು ಹೇಳ್ತಿದ್ದಾರೆ ನನ್ನ ಬಗ್ಗೆ ರಾಜಕಾರಣ ಬಗ್ಗೆ. ಜಸ್ಟ್ ಮಿನಿಟ್ मी ವಿಚಾರतो ನಾನು ಹೇಳಿದೆ, ನಾನು ಕಾರ್ಯಕ್ರಮದ ಮೊದಲೇ ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದೆ, ನಮ್ಮ ಅಭಿಪ್ರಾಯ ಒಪ್ಪದೆ ಹೋದ್ರೆ ನಮ್ಮ ಅಭಿಪ್ರಾಯವನ್ನು ಒಪ್ಕೊಳ್ಳದೆ ಹೋದಂಥವ್ರು ದಯವಿಟ್ಟು ಚರ್ಚೆ ಮಾಡಿ ಅಂತ ಹೇಳಿ. ಚರ್ಚೆ ಮಾಡೋಣ. ಪ್ಲೀಸ್ ಚರ್ಚೆ ಮಾಡೋಣ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ ದಯವಿಟ್ಟು. एक मिनट मी बोलतो साहेब मी बोलतो म्हटलं की नाही साहेब मी डेव्हलपमेंटच्या वतीत बोलतो. जरा शांत बसा जरा. हां ओके. ಒಂದು ಡೆವಲಪ್ಮೆಂಟ್ ಬಗ್ಗೆ ನಾನು ಮಾತಾಡ್ತೀನಿ ಗಪ್ ಬಿಡ್ರೆ ಸರ. ಜರ बोलायला द्या की. ಪವಾರ್ ಅವ್ರ ಹತ್ರ ಬರ್ತೀನಿ. ಪವಾರ್ ಅವರೇ, ನೀವು BJP-ನಲ್ಲಿದ್ದವರು ಈಗ ಶ್ರೀರಾಮ ಸೇನೆ ಜೊತೆ ಗುರುತಿಸ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ರೈಟ್? ಅಲ್ಲ, ಸರಿ ಓಕೆ. ನಾನೀಗ ಯಾಕೆ ಆ ವಿಷಯಕ್ಕೆ ಬಂದೆ ಅಂತಂದರೆ, ಶ್ರೀರಾಮ ಸೇನೆಯ ಮೂಲ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ನೀವು ಹೇಳಬೇಕಂದ್ರೆ ಯಾವ ನೆಲದಲ್ಲಿದೆ ಅಂಥೇಳಿ, ಅದ್ರ ಮೇಲೆ ಇರ್ಬೋದಾದಂಥ ಪ್ರಭಾವ, ಯಾರ ಪ್ರಭಾವ ಇದೆ. ಸೊ ಈ ಸಂದರ್ಭದಲ್ಲಿ ನೀವು ಬೆಳಗಾವಿ ವಿಷಯದಲ್ಲಿ ತಗೋಬಹುದಾದ ನಿಲುವೇನು? ಬೆಳಗಾವಿ ಬಗ್ಗೆ ಈ ಗಡಿ ಸಮಸ್ಯೆ ಸುಪ್ರೀಂ ಕೋರ್ಟ್ನಲ್ಲೇ ಇದೆ. ಯಾವಾಗ ಯಾವುದೋ ಒಂದು ವಿಷಯ ನಿಮ್ಮ ನಿಲುವೇನು ಸರ್? ನಾನು ಅದೇ ಹೇಳ್ತಾನೆ, ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ. ಯಾವಾಗ ಅದು ಸುಪ್ರೀಂ ಕೋರ್ಟ್ನಲ್ಲೇ ಇರುತ್ತೆ ಆವಾಗ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ನಾವು ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅದು ನಾವು ಎಲ್ಲರೂ ಇದಕ್ಕೆ ಒಪ್ಕೊಳ್ಳಿಕ್ಕೆ ಬೇಕು. ನಾನು ಜನಗಳ ನೆಲೆಯಲ್ಲಿ, ಅಂದರೆ ಭಾವನಾತ್ಮಕ ನೆಲೆಯಲ್ಲಿ ಈ ವಿಚಾರ ಪರಿಹಾರ ಆಗಲಿಕ್ಕೆ ಕೊರೆಯವರೇನೋ ಹೇಳಬೇಕು ಅಂತೀರಿ? ನಾನು ನಿಮ್ಗೆ ಗೊತ್ತದ, ಕೋರ್ಟ್ನಲ್ಲಿ ಕೇಸ್ ಸುಮಾರು ಜನ ಹಾಕಿರ್ತೇವೆ. ಮಾತಾಡಬೇಡಂಥ ವಿಷಯಗಳು ಸುಪ್ರೀಂ ಕೋರ್ಟ್ದಲ್ಲಿ ಬಂಧನ ಯಾರ ಮನೆಗೆ ಹಾಕಿಲ್ಲ. ಬರೀ ಕೇಸ್ ಹಾಕಿದ್ರೆ ಇನ್ನೂ ಅಡ್ಮಿಟ್ ಸ್ಟೇಜ್ನಲ್ಲಿ ಅದ. ಅದಕ್ಕೆ ದಯವಿಟ್ಟು ಇವ್ರು ಯಾಕೆಂದ್ರೆ ನಾಳೆ BJP ಕ್ಯಾಂಡಿಡೇಟ್ ಆಗವ್ರು ಇವತ್ತು ಹೇಳಬೇಕಾಗ್ತದೆ. ಅದಕ್ಕೆ ಅವರ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಬೆಳಗಾವಿ ಸಲುವಾಗಿ ತಮ್ಮ ನಿಲುವನ್ನು ಹೇಳಬೇಕಾಗ್ತದೆ. ಇಷ್ಟೇ ಸ್ಪಷ್ಟವಾಗಿ ಹೇಳಿ ಸರ್. ನಿಮಗೇನು ಅನಿಸುತ್ತೆ? ನೋಡಿ, ನಾವು ದೇಶದ ಗಡಿ ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ತೀವಿ ಅಥವಾ ಚಿಂತನೆ ಮಾಡ್ತೀವಿ ಹೊರತು ನಮ್ಮ ದೇಶದ ಒಳಗಡೆ ಇರುವಂಥ ಸಮಸ್ಯೆ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ನಾನೀಗ ಈ ಸಂದರ್ಭದಲ್ಲಿ ವಿಜಯ ಮೊರೆ ಅವರೇ, ನಾನೇ ಡಿಫರ್ ಆಗ್ತೇನೆ. ಯಾಕಂದರೆ ನನ್ನ ಹೋದ ಇಲೆಕ್ಷನ್ನಲ್ಲಿ 2004ನೇ ಇಶ್ಯೂನಲ್ಲಿ ನನ್ನ ವಿರುದ್ಧ ನಿಂತಂಥ ವಿಲಾಸ್ ಪವಾರ್ ಅವರು ಇವತ್ತು ಈ ಬೆಳಗಾವಿ ಕರ್ನಾಟಕದ ಅವಿಭಾಗ ಅಂತ ಹೇಳಿದ್ದಂಥ ಅನೇಕ ಉದಾಹರಣೆಗಳು ಹೋದ ಇಲೆಕ್ಷನ್ನಲ್ಲೇ ಭಾಷಣ ಮಾಡಿದ ಸುದ್ದಿಗಳಿವೆ. ಇವತ್ತು ರಾಮ್ ಸೇನೆಯಲ್ಲಿ ಬಂದ ನಂತರ ಇವರು ಹಿಂದುತ್ವ ವಿಚಾರ ಯಾವ್ಯಾವ ಇಲೆಕ್ಷನ್ ಬರ್ತಿದೆ ಆ ವೇಳೆದಾಗ ಹಿಂದುತ್ವ ಬರ್ತದೆ, ಯಾವ ವೇಳೆಯಲ್ಲಿ ಇಲೆಕ್ಷನ್ ಹೋಗ್ತಿದೆ ಹಿಂದುತ್ವ ಮರ್ತು ಹೋಗ್ತಾರೆ. ಇವರು ಸಾಧ್ಯ ಇಲ್ಲ.
ಇವರು ಹೇಳುವಂಥದ್ದು ಸುಳ್ಳು. ನಾನು ಎಲ್ಲೇ ಈ ಸಮಸ್ಯೆ ಗಡಿ ಸಮಸ್ಯೆ ಬಗ್ಗೆ ನಾನು ವೈಯಕ್ತಿಕವಾಗಿ ಎಲ್ಲೇ ಅಭಿಪ್ರಾಯ ಕೊಟ್ಟಿದ್ದೀನಿ ಅವ್ರು ಹೇಳಿ. ಅಂದ್ರೆ ನಿಮ್ಮ ಪವಾರ್ ಅವರಿಗೆ ಬಹುಶಃ ಗಡಿ ವಿಚಾರದಲ್ಲಿ ಅಭಿಪ್ರಾಯ ಇಲ್ಲ ಅಂತ ನಾನು ಅನ್ಕೊಳ್ಳ. ಏನು ಅಭಿಪ್ರಾಯ ಇಲ್ಲ, ಏನು ಅಭಿಪ್ರಾಯ ಇಲ್ಲ ನಂದು. ವಿಜಯ್ ಮೋರೆ ಅವರಲ್ಲ, ನಾ ಈ ಸಂದರ್ಭದಲ್ಲಿ ಈ ಭಾಗದ ಕೊನೆಗೆ ಬರ್ತಾ ಇದ್ದೀನಿ. ನಾನು ತುಂಬ ಜನ ಆವಾಗಲೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಂದರೆ ನಾವು ಮರಾಠಿಗರು ಕನ್ನಡಿಗರು ತುಂಬಾ ಚೆನ್ನಾಗಿದ್ದೀವಿ, ಇಲ್ಲಿ ರಾಜಕೀಯ ಬೆರೆತಾಗ ಕರೆಕ್ಟ್ ಅಲ್ಲ, ಸಮಿತಿ ವಿರುದ್ಧ ಇಲ್ಲಿನ ಭಾಷಾ ಸಾಮರಸ್ಯ ಹಾಳಾಗಬಾರ್ದು ಅಂತಂದ್ರೆ ಅದನ್ನ ಹಾಳಾಗದೆ ಇರೋ ಹಾಗೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ಎಲ್ಲ ರಾಜಕೀಯ ಪಕ್ಷಗಳ ಮೇಲೆ, ರಾಜಕೀಯ ಮುಖಂಡರುಗಳ ಮೇಲೆ ಇರುತ್ತೆ. ಅದು ವಿಜಯ್ ಮೋರೆ ಅವ್ರ ಮೇಲೂ ಇದೆ. ಅದನ್ನ ಆ ಭಾಷಾ ಸಾಮರಸ್ಯ ವೃದ್ಧಿ ಮಾಡಲಿಕ್ಕೆ ವಿಜಯ್ ಮೋರೆ ಅವರು ಏನು ಮಾಡ್ತೀರಿ? ಕನ್ನಡ ಮತ್ತು ಮರಾಠಿ ಇರುವಗಳ ಜಗಳ ಇಲ್ಲ, ಭಾಳ ಚಲೋ ಇದೆ. ಒಳ್ಳೇದು. ನಾವು ಸದ್ಯಕ್ಕೆ ಕನ್ನಡ ಭಾಷೆಗೆ ವಿರೋಧಕ್ಕೆ ಇಲ್ಲ. ನಾನು ಒಳ್ಳೆ ಕನ್ನಡ ಮಾತಾಡ್ತೇನೆ, ಆದರೆ ನಾನು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಎಕ್ಸ್ ಮೇರಿದೆ. ಯಾವ ವೇಳೆಗೆ ಈ ಶಾಸಕವರು ಹೇಳ್ತಾರ ಡೆವಲಪ್ಮೆಂಟ್ ಬಗ್ಗೆ, ಅಲ್ಲ ವೈಯಕ್ತಿಕವಾಗಿ ನಿಮಗೆ ವಿರೋಧ ಇಲ್ಲ, ವೈಯಕ್ತಿಕವಾಗಿ ಪಕ್ಷದ ನೋಡಿ, ಈ ಜಗತ್ತಿನ ಈ ದೇಶದಲ್ಲಿ ಎಲ್ಲ ಮನುಷ್ಯರಿಗೆ ತಮ್ಮ ಅಭಿಪ್ರಾಯವನ್ನು ಮಾಡೋದು हमको ये है. ओके, तो इस वजह से हम लोग महाराष्ट्र एकीकरण समिति मराठी पब्लिक के तरफ से मैं अभी भी बोलता है कि अभी भी मैं रिक्वेस्ट करता है दोनों महाराष्ट्र मुख्यमंत्री और कर्नाटक के मुख्यमंत्री को बोल देता हूँ कि दोनों बैठ के ये प्रॉब्लम जल्द से जल्द सॉल्व करना चाहिए. सुप्रीम कोर्ट ಆಗ್ತೈತ್ರಿ. ಜನ ಹೇಳಿದಾಗೆ ಸಮಯದ ಮಿತಿ ಇರೋದ್ರಿಂದ ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದೇನು ಅಂತಂದ್ರೆ, ಅವಾಗಲೇ ಒಬ್ರು ಹಿರಿಯರೇ ಹೇಳಿದಾಗೆ ನಾವು ಬಹುಶಃ ಯಾವುದೇ ಅಂದ್ರೆ ಅಭಿವೃದ್ಧಿಯ ವಿಷಯ ಬಂದಾಗ ಅದನ್ನ ರಾಜಕಾರಣಿಗಳು ಕೂತ್ಕೊಂಡು ಮಾತಾಡುವಾಗ ಅವರ ಪಕ್ಷದ ಸಿದ್ಧಾಂತಗಳು, ಅವರ ವೈಯಕ್ತಿಕ ಸಿದ್ಧಾಂತಗಳು ಅಡ್ಡ ಬಂದು ರಾಜಕೀಯ ಅಂದರೆ ಚುನಾವಣಾ ರಾಜಕೀಯನ ಪ್ರಮುಖ ಆದಾಗ ಈ ಥರದ್ದೆಲ್ಲ ಆಗುತ್ತೆ. ಬೆಳಗಾವಿ ಬಹುಶಃ ಅದನ್ನೆಲ್ಲ ಮೀರಿ ಇನ್ನು ಮುಂದುವರಿಯುತ್ತೆ, ಇಲ್ಲಿ ಅಭಿವೃದ್ಧಿ ಆಗುತ್ತೆ. ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡುತ್ತೋ ಅದಕ್ಕೆ ನಾವು ಕಾದು ನೋಡಬೇಕಾಗಿದೆ. ನಮ್ಮ ಇವತ್ತಿನ ಈ ಗಡಿ ವಿಚಾರ ಪ್ರಸ್ತಾಪ ಮಾಡಿದ ಮುಖ್ಯವಾದ ಉದ್ದೇಶ ಏನು ಅಂತಂದರೆ, ಜನಗಳ ಮಧ್ಯೆ ವೈಷಮ್ಯ ಇದೆಯಾ ಅಂತ ತಿಳ್ಕೊಳ್ಳೋದು. ಜನಗಳ ಮಧ್ಯೆ, ಬೆಳಗಾವಿ ಜನಗಳ ಮಧ್ಯೆ ಕನ್ನಡಿಗರು ಮತ್ತು ಮರಾಠಿಗರ ಮಧ್ಯೆ ಖಂಡಿತ ಯಾವುದೇ ಥರದ ವೈಷಮ್ಯ ಇಲ್ಲ. ಅದನ್ನು ನಾವು ಬೆಳಗಾವಿಲಿ ಓಡಾಡ್ಕೊಂಡು ಬಂದಾಗ ಕೂಡ ನೋಡಿದ್ದೀವಿ, ಇಲ್ಲೂ ಕೂಡ ನೋಡಿದ್ದೀವಿ. ಇದು ಹೀಗೆ ಮುಂದುವರಿಯುತ್ತೆ. ರಾಜಕಾರಣಿಗಳು ದಯವಿಟ್ಟು ಇದನ್ನು ಹೀಗೆ ಮುಂದುವರಿಲಿಕ್ಕೆ ಬಿಡ್ತಾರೆ ಅಂತ ಅಂದ್ಕೊಳ್ತಾ ಈಗ ನಾವೊಂದು ವಿರಾಮ ತಗೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ಈ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಪ್ರಭಾಕರ್ ಕೋರೆ ಅವರು ಮತ್ತು ಸರ್ಜು ಕಾಟ್ಕರ್ ಅವರು ಮತ್ತೆ ಬಂದು ನಮ್ಮನ್ನು ಸೇರಿಕೊಂಡಿದ್ದಾರೆ. ಇನ್ನೇನು ಚುನಾವಣೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಬೆಳಗಾವಿಯ ರಾಜಕೀಯದ ಬಗ್ಗೆ, ಇಲ್ಲಿನ ಪೊಲಿಟಿಕಲ್ ಈಕ್ವೇಷನ್ಗಳ ಬಗ್ಗೆ ಮಾತಾಡಬೇಕಾಗತ್ತೆ. ಈಗ ನಾವು ರಮೇಶ್ ಕುಡಿಚಿಯವರ ಬಗ್ಗೆ ಒಂದು ಸಣ್ಣ ವ್ಯಕ್ತಿ ಚಿತ್ರವನ್ನು ನೋಡೋಣ. ರಮೇಶ್ ಕುಡ್ಚಿ ನಿಜಕ್ಕೂ ಲಕ್ಕಿ ಮ್ಯಾನ್. ಹೋಲ್ಸೇಲ್ ರೇಟ್ನಲ್ಲಿ ಸೈಕಲ್ ಮಾರಾಟ ಮಾಡಿಕೊಂಡಿದ್ದ ರಮೇಶ್ ಕುಡ್ಚಿಗೆ ಅದ್ಯಾಕೆ ರಾಜಕೀಯ ಮಾಡಬೇಕು ಅನ್ನಿಸ್ತೋ ಗೊತ್ತಿಲ್ಲ. ಬಟ್ ಸೈಕಲ್ನ ಸ್ಟ್ಯಾಂಡ್ ಹಾಕಿ ನಿಲ್ಲಿಸಿ ರಾಜಕೀಯಕ್ಕೆ ಬಂದು ಸ್ಟ್ಯಾಂಡ್ ಆಗಿಬಿಟ್ರು. ಮೂಲತಃ ಕನ್ನಡಿಗರಾದರೂ ಇವರು ಮೊದಲು ಗುರುತಿಸಿಕೊಂಡಿದ್ದು ಮಹಾರಾಷ್ಟ್ರ ಏಕೀಕರಣ ಸಮಿತಿಯಿಂದ. MESನಿಂದಲೇ ಕಾರ್ಪೊರೇಟರ್ ಆಗಿ ಪೂಜ್ಯ ಮಹಾಪೌರರು ಆದರು. ಅಭಿವೃದ್ಧಿಯ ಬಗ್ಗೆ ಮಾತಾಡುವ ಅಗತ್ಯನೇ ರಮೇಶ್ ಕುಡ್ಚಿಗೆ ಬರಲಿಲ್ಲ. ಭಾಷಾ ವಿವಾದವೇ ಅವರಿಗೆ ಆಸರೆಯಾಗಿ ಹೋಯಿತು. ಅವರು ಈ ಹಿಂದಿನ ಪೀರಿಯಡ್ದೊಳಗೂ ಆರಿಸ್ ಬಂದಾಗೂ ಕೂಡ ಇಲ್ಲಿ ಕನ್ನಡದ ಬಗ್ಗೆ ಅಭಿವೃದ್ಧಿ ಆಗಿರಲಿಲ್ಲ, ಅಥವಾ ಈ ಪೀರಿಯಡ್ದೊಳಗೂ ಈ ಅವಧಿಯೊಳಗೂ ಕೂಡ ಸ್ವತಃ ರಮೇಶ್ ಕುಡ್ಚಿ ಅವರ ಮುತುವರ್ಜಿಯಿಂದ ಯಾವುದೇ ಅಭಿವೃದ್ಧಿ ಆದಂಥ ಕೆಲಸಗಳೇನು ಆಗಲಿಲ್ಲ. ಮರಾಠಿ ಮತ್ತು ಕನ್ನಡದ ಭಾಷೆಯ ತಿಕ್ಕಾಟದಲ್ಲಿ ಅವರು ಆರಿಸಿ ಬರ್ತಾರೆ ಹೊರತು ಏನಾದರೂ ಒಂದು ಉತ್ತಮ ಕೆಲಸ ಇಂಥದ್ದೊಂದು ಮಾಡಿದಾರೋ ಅನ್ನೋದು ಹೇಳ್ಕೊಳ್ಳುವಂಥದ್ದು ನಮಗೇನು ಬಂದಿಲ್ಲ. ರಾಜಕೀಯ ಬಿಟ್ಟು ಪರ್ಸ್ನಲ್ ವಿಷಯಕ್ಕೆ ಬಂದರೆ ರಮೇಶ್ ಕುಡ್ಚಿ ನಿಜಕ್ಕೂ ಒಬ್ಬ ಒಳ್ಳೆ ಫ್ಯಾಮಿಲಿ ಮ್ಯಾನ್. ಅವರ ರಾಜಕೀಯದ ಹಾರಾಟಕ್ಕೆ ಹೆಂಡತಿಯೇ ಸಂಪೂರ್ಣ ಸಾಥ್. ಇವರು ಎಲ್ಲ ಮಕ್ಕಳನ್ನೇ ನೋಡೋದು, ಅವ್ರ ವಿದ್ಯಾಭ್ಯಾಸ ಎಲ್ಲ ಮಾಡಿದ್ದೇ ಇವರು. ನಾನು ಏನೂ ಇಲ್ಲ, ನಂದೇ ಹೋಮ್ವರ್ಕ್ ಮುಗಿದಿಲ್ಲ, ಅವ್ರದ್ದೇ. ಇಷ್ಟೆಲ್ಲ ಮಾಡೋ ಶ್ರೀಮತಿಯವರಿಗೆ ಇವರು ಒಂದು ಕಪ್ ಕಾಫಿನಾದರೂ ಕಾಸಿ ಕೊಟ್ಟಿದ್ದಾರಾ ಅಂದರೆ ಅದು ಮಾತ್ರ ಇಲ್ಲ. ಅವ್ರು ಎಂದೂ ಕಿಚನಲ್ಲಿ ಎಂಟರ್ ಆಗಿಲ್ಲ ಇದುವರೆಗೂ. ಮೋಸ್ಟ್ಲಿ ಎಲ್ಲ ಫ್ಯಾಮಿಲಿಯಲ್ಲೂ ಹೀಗೆ ಇರುತ್ತೆ ಬಿಡಿ.
ಬಟ್ ಆಗಲೇ ಹೇಳಿದಾಗೆ ರಮೇಶ್ ಕುರ್ಚಿ ಈಸ್ ಎ ಲಕ್ಕಿ ಮ್ಯಾನ್. ಮನೆಯ ಎಲ್ರಿಗೂ ಹೀ ಈಸ್ ಎ ರೋಲ್ ಮಾಡೆಲ್. ಬೆಳಗಾಂ ಇದರಲ್ಲಿ ಎಷ್ಟು ಥರ ಜನ ಇದ್ದಾರೆ, ಎಲ್ಲರನ್ನೂ ಒಂದು ಕೂಡಿಸ್ಕೊಂಡು ಹೋಗೋದು ದೊಡ್ಡ ಅವ್ರದ್ದು ಅಚೀವ್ಮೆಂಟ್ ಅನ್ಸ್ಬೇಕು ಸರ್. ಇವರಂತ ಹಾರ್ಡ್ ವರ್ಕಿಂಗ್ ನಾನು ನೋಡಿಲ್ಲ. ಅವ್ರು ಯಾವ ಫೀಲ್ಡಲ್ಲಿ ಹೋದರೂ ವಿಲ್ ಬಿ ಸಕ್ಸಸ್ಫುಲ್. ಅವರಷ್ಟು ಹಾರ್ಡ್ ವರ್ಕಿಂಗ್ ಇದ್ದಾರೆ. ಜಗತ್ತಿಗೆ ಗೊತ್ತಿಲ್ಲದೆ ಇರೋ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಜಸ್ಟ್ ಲಿಸನ್. ಅನಿಸುತ್ತದೆ ಯಾಕೋ ಎಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು. ಆಹಾ, ಇದು ಹಾಗೆ ಸುಮ್ಮನೆ ಒಂದು ಸ್ಯಾಂಪಲ್. ಬಟ್ ಕುಡ್ಚಿಗೆ ಇಷ್ಟವಾದ್ದು ನಾನು ಹಾಡನ್ನೋದು ಕೇವಲ ಸ್ಯಾಡ್ ಸಾಂಗ್ಸು ಮುಖೇಶದ್ದು. ಓ ದುನಿಯಾ ಕೆ ರಖವಾಲೆ ಸುನ್ ದರ್ದ್ ಬರೆ ಮೇರೆ ನಾಲೆ, ಸುನ್ ದರ್ದ್ ಬರೆ ಮೇರೆ ನಾಲೆ. ಬೆಳಗಾವಿಯ ಜನರು ಹೀಗೆ ನೋವಿನ ಕತೆ ಹೇಳಿಕೊಳ್ಳದ ಹಾಗೆ ಮಾಡುವುದು ಕುಡ್ಚಿಯವರ ಜವಾಬ್ದಾರಿ. ಬಟ್ ಸದ್ಯಕ್ಕೆ ಸೇವರ್ ದಿ ಮೆಲಾಂಕಲಿ. ಸಂಗ್ ತೂಫಾನ್ ಉಠಾಯಿ ಮಿಲನ್ ಕೆ ಸಾತ್ ಜುದಾಯಿ, ಜಾನ್ ದೇಖ್ ಲಿಯಾ ಹರ್ ಜಾಯಿ. ರಮೇಶ್ ಕುಡ್ಚಿಯವರ ರಾಜಕಾರಣದ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ನಾವು ಕಾಂಗ್ರೆಸ್ಸಿನ ರಾಜಕಾರಣದ ಬಗ್ಗೆ, ಬೆಳಗಾವಿ ರಾಜಕಾರಣದ ಬಗ್ಗೆ ಎಲ್ಲದರ ಬಗ್ಗೆನೂ ಮಾತಾಡಬೇಕಾಗತ್ತೆ. ಚುನಾವಣೆ ಬಂದಿದೆ. ಈಗ ಬಹುಶಃ BJP, ಶ್ರೀರಾಮ ಸೇನೆ, MES ಹೀಗೆ ಹಲವಾರು ಪಕ್ಷಗಳು, ಹಲವಾರು ಪ್ಲೇಯರ್ಸು ಚುನಾವಣಾ ಅಖಾಡಕ್ಕೆ ಬಂದಿರೋದ್ರಿಂದ ಎಲ್ಲ ಸ್ವಲ್ಪ ಪೊಲಿಟಿಕಲ್ ಈಕ್ವೇಷನ್ಗಳು ಆಲ್ಟ್ರ್ ಆಗ್ತಾ ಇದೆ ಅನಿಸುತ್ತೆ. ಸರ್ಜು ಕಾಟ್ಕರ್ ಅವರೇ, ಚುನಾವಣೆ ಬಂದಿದೆ, ಇಲ್ಲಿ ಈಗ ರಾಜಕೀಯ ಪಕ್ಷಗಳ ಆಟಗಳು ಹೇಗಿರುತ್ತೆ? ಈಗ ಈ ಮುಖ್ಯವಾದಂಥ ಏನು 4 ಪಕ್ಷಗಳಿದ್ದಾವೆ, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಅಥವಾ ಬೆಳಗಾವಿಗೆ ಸಂಬಂಧಪಟ್ಟಂತೆ MES ಇರ್ಬೋದು, ಈ 4 ಪಾರ್ಟಿಗಳಂತೂ ಇಲ್ಲಿ ಕಾಂಟೆಸ್ಟ್ ಮಾಡೋದು ಗ್ಯಾರಂಟಿ ಅಂತ ಕಾಣಿಸ್ತದೆ ನನಗೆ. ಕಳೆದ 2 ಸಲ ಅದು ಏರುಪೇರಾಗಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಆದಂಥ ರಮೇಶ್ ಕುರ್ಚಿ ಅವರು ಆಯ್ಕೆ ಆದರು. ಆಮೇಲೆ ಇದೇ ಈ ಪ್ರಕ್ರಿಯೆ ಏನಿದೆಯಲ್ಲ, ಇದು ಕೇವಲ ಬೆಳಗಾವಿಗೆ ಅಷ್ಟೇ ಸಂಬಂಧ ಆಗಲಿಲ್ಲ. ಆ ಕಾಲದಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯಿಂದ ಆಯ್ಕೆ ಆದಂತಹ ಉಚ್ಚಗಾಮಿಯಲ್ಲಿ, ಆಮೇಲೆ ಖಾನಾಪುರದಲ್ಲಿ, ನಿಪ್ಪಾಣಿಯಲ್ಲಿ, ಆಮೇಲೆ ಬಾಗೇವಾಡಿಯಲ್ಲಿ, ಈ ಕ್ಷೇತ್ರಗಳಲ್ಲೂ ರಿಸಲ್ಟ್ಸ್ಗಳು ಏರುಪೇರಾಗಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಆ ಕಾಲದಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಸಮೂಳಾಗಿ ಮಲ್ಕೊಂಡು ಬಿಡ್ತು. ಬಹುಶಃ ನಾನು ಈ ಪ್ರಶ್ನೆ ಕೇಳಲಿಕ್ಕೆ ಒಂದು ಕಾರಣ MESನ ಹಿಡಿತ ಕಡಿಮೆ ಆಗೋದಕ್ಕೆ ಮತ್ತು ಭಾರತೀಯ ಜನತಾ ಪಕ್ಷ ಸ್ವಲ್ಪ ಪ್ರಬಲ ಆಗೋದಕ್ಕೆ ಎರಡಕ್ಕೂ ರಿಲೇಷನ್ ಇದೆಯಾ ಅಂತ. ನಾನು ಪವಾರ್ ಅವ್ರ ಹತ್ರ ಬರ್ತೀನಿ. ಇದು ಎಲ್ಲದರ ಒಟ್ಟಾರೆ ಅನುಕೂಲ ಕಾಂಗ್ರೆಸ್ಗೆ ಅಥವಾ JDSಗೆ ಆಗುತ್ತೆ ಅಂತ ಅನ್ಸಲ್ವಾ? ಇಲ್ಲ. ಈಗ ಇಲ್ಲೇ ಇವತ್ತು ಕೂಡ ಹಿಂದುತ್ವದ ಒಂದು ಒಳ್ಳೆಯ ವಾತಾವರಣ ಇದೆ. ಇಡೀ ನಗರ ಒಳಗೆ, ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವು ಕಳೆದ 10-12 ವರ್ಷದಿಂದ ಹಿಂದುತ್ವದ ಪರವಾಗಿ ಕೆಲಸ ಮಾಡುವಂಥ ಜನರಿಗೆ ಗೊತ್ತಿದೆ. ಹಿಂದುತ್ವ ವಿಚಾರಧಾರೆ ಇರುವಂಥ ಈ ವ್ಯಕ್ತಿ ಇದ್ದಾರೆ. ಅದಕ್ಕೆ ಕಳೆದ ಇಲೆಕ್ಷನ್ನಲ್ಲೇ ಸಹ ಈ ಒಂದು ವಿಚಾರ ಇಟ್ಕೊಂಡು ವಿಲಾಸ್ ಪವಾರ್ಗೆ ಈ ನಗರ ಒಳಗೆ ಕನ್ನಡ ಮತ್ತು ಮರಾಠಿ ಭಾಷಿಕರು ಇದಕ್ಕೆ ಮತವನ್ನು ಕೊಟ್ಟು. ನಾನು ಇದು ಕೇಳೋದ್ರ ಹಿಂದೆ ಬೇರೆ ಉದ್ದೇಶ ಇತ್ತು. ಮತ್ತು ಸರ್ಜಿ ಅವ್ರ ಹತ್ರ ಬರ್ತೀನಿ. ಅದಕ್ಕೆ ಮುಂಚೆ ಪ್ರಭಾಕರ್ ಕೋರೆ ಅವ್ರ ಹತ್ರ ಬರಬೇಕಾಗತ್ತೆ. ಕಾಂಗ್ರೆಸ್ಸಿನಲ್ಲಿನ ಒಳಗಡೆ ಏನಾಗ್ತದೆ? ನೀವು ತುಂಬ ಹತ್ತಿರ ಆಗಿದ್ದೀರಿ, ಕಾಂಗ್ರೆಸ್ಸಿನ ಇದರಲ್ಲಿ ತುಂಬ ಪ್ರಭಾವಶಾಲಿ ಆಗಿದ್ದೀರಿ. ಕಾಂಗ್ರೆಸ್ ಪಕ್ಷದಲ್ಲಿ ನಮಗೂ ಮುಖಂಡರಿದ್ದಾರೆ. ನಮ್ಮ ಜಗಳಾಡೋ ಪ್ರಶ್ನೆ ಇಲ್ಲ. ವೈಯಕ್ತಿಕವಾಗಿ ಭಿನ್ನಾಭಿಪ್ರಾಯ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಲ್ಲೇ ನಡೆದು ಎಷ್ಟು ದೊಡ್ಡ ಪಕ್ಷ. ಆದರೆ ಒಬ್ಬ ಪಕ್ಷ ಅಲ್ಲಿ ಕ್ಯಾಂಡಿಡೇಟ್ ಆದಮೇಲೆ ನಮ್ಮ ಜಗಳೆಲ್ಲ ಮುಗಿದು ಹೋಯ್ತು. ಬೆಳಗಾವಿಗೆ ರಮೇಶನು ಕೇಳ್ಬೋದು ಟಿಕೆಟು, ಮತ್ತೊಬ್ಬರು ಕಾಂಗ್ರೆಸ್ ಅಭಿಮಾನಿಗಳು ಕೇಳ್ಬೋದು, ನಾನು ಕೇಳ್ಬೋದು, ಮತ್ತೊಬ್ಬರು ಕೇಳ್ಬೋದು. ಆದರೆ ಟಿಕೆಟ್ ಸಿಕ್ಕ ಮೇಲೆ ಕ್ಯಾಂಡಿಡೇಟ್ ನಾನು ಒಂದು ಇನ್ಸೈಡ್ ಇನ್ಫಾರ್ಮೇಷನ್ ಕೇಳ್ತೀನಿ ಸರ್, ಖಾಸಗಿಯಾಗಿ. ಇದು ಆಡಿಯನ್ಸಿಗೆ ಕೇಳಿಸ್ತಾ ಇಲ್ಲ. ಈ ಸಲ ರಮೇಶ್ ಕುಡ್ಚಿ ಅವರೇನೋ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ? ನೀವು ಪಕ್ಷದೊಳಗಡೆ ತುಂಬ ಅಲ್ಲ, ಅವರೇ ನಮ್ಮ ಪಕ್ಷದ ಅಭಿವೃದ್ಧಿ ಏನು ಚೇಂಜ್ ಆಗೋದು ಪ್ರಶ್ನೆ ಇಲ್ಲ. ಓಕೆ ಸರ್ಜಿ ಅವರೇ, ನಾನು ಆವಾಗಲೇ ಕೇಳಿದೆ, ಅಂದರೆ ಶಿವಸೇನೆ BJP ಬಂದ ಮೇಲೆ MES ಪ್ರಭಾವ ಕಮ್ಮಿ ಆಯಿತಾ ಅಂಥೇಳಿ. ಅದು ಕೇಳಿದ್ರು ಹಿಂದಿನ ಉದ್ದೇಶ ಅಂದರೆ ಮತಗಳು ಒಡೆಯೋದಕ್ಕೆ ಅದು ಕಾರಣ ಆಯಿತಾ? ಈ ಸಲನೂ ಹಾಗಾಗತ್ತಾ? ಈಗಿನ ಮತದಾರರೇನಿದಾರ ಅವರು ಬಹಳ ಶಾಣ್ಯರಾಗಿದ್ದಾರೆ ಅಂತ ನಾನು ಆಗಲೇ ಹೇಳಿದ್ದೇನೆ ನಿಮಗೆ. ಅವ್ರಿಗೆ ಗೊತ್ತಿದೆ ತಮ್ಮ ಹಿತ
ತಾವು ಮತ ಹಾಕೋದ್ರಿಂದ ಯಾವ ಪಕ್ಷ ಬಂದರೆ ರಾಜ್ಯದ ಹಿತ ಆಗ್ತದೆ ಅಥವಾ ರಾಷ್ಟ್ರದ ಹಿತ ಆಗ್ತದೆ ಅನ್ನೋದು ಜನರಿಗೆ ಗೊತ್ತಿದೆ. ಅವರು ಅದೇ ಪ್ರಕಾರವಾಗಿಯೇ ಹೋಗ್ತಾರೆ. ಅವರು ನನಗೇನು MESಗೆ ಅವರು ಹೋಗ್ತಾರಂತ MESನಲ್ಲಿರುವಂಥ ಮರಾಠಿ ಜನ ಸಹಿತ ಈಗ ಅದೆಷ್ಟು ಮರಾಠಿ ಜನ ಬೇರೆ ಪಕ್ಷಕ್ಕೆ ಹೋಗೋದನ್ನು ನಾವು ನೋಡ್ತಾ ಇದ್ದೇವೆ. ಈಗ ಉದಾಹರಣೆ ಇಲ್ಲೇ ನಿಂತ್ಕೊಂಡಿದ್ದಾರಲ್ಲ, ಈಗ ವಿಲಾಸ್ ಪವಾರ್ ಅವರು BJPಗೆ ಬಂದಿದ್ದಾರೆ. ಅವರು ಅದೊಂದು ರಾಷ್ಟ್ರೀಯ ಪಕ್ಷನ ಅಂತ ಹೇಳ್ಬೋದು ಅದನ್ನು. ಅದೇ ರೀತಿಯಾಗಿ ಕಾಂಗ್ರೆಸ್ಗೂ ಅನೇಕ ಜನ ಮರಾಠಿಗರು ಬಂದಿದ್ದಾರೆ. ಅಂದರೆ ಒಂದು ರಾಷ್ಟ್ರೀಯ ಪ್ರವಾಹದಲ್ಲಿ ಈಗ ನಮ್ಮ ಕನ್ನಡಿಗರದು ಇದನ್ನೇನಿದೆ, ಈ ಮರಾಠಿ ಫೋರ್ಸ್ ಏನಿದೆಯಲ್ಲ, ಮರಾಠಿ ಸಮಾಜ ಅಥವಾ ಮರಾಠಿ ಫೋರ್ಸು, ಅದು ರಾಷ್ಟ್ರೀಯ ಪ್ರವಾಹದ ಜೊತೆಗೆ ಇತ್ತಂದರೆ ಅದರಿಂದ ಆ ಸಮಾಜಕ್ಕೂ ಉಪಯೋಗ ಆಗುತ್ತೆ, ಒಳ್ಳೆಯದಾಗ್ತದೆ. ಆಮೇಲೆ ರಾಜ್ಯಕ್ಕೂ ಅದರಿಂದ ಒಳ್ಳೆಯದಾಗ್ತದೆ ಅಂತ. ಓಕೆ, ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೀನಿ. ಪವಾರ್ ಅವರೇ, ಕೊನೆಯದಾಗಿ ಈ ಸಲದ ಚುನಾವಣೆಯಲ್ಲಿ ನಿಮ್ಮ 1 ಪಾಯಿಂಟ್ ಅಜೆಂಡಾ ಏನು? ನಾವು ಈ ಅಜೆಂಡಾ ಅಂದರೆ ನಮ್ಮ ಈ ಭಾಗದ ಅಭಿವೃದ್ಧಿ ಏನಿದೆ, ಆ ಅಭಿವೃದ್ಧಿ ನಮ್ಮ 1 ಪಾಯಿಂಟ್ ಅಜೆಂಡಾ ಇದೆ. ಹಿಂದುತ್ವದ ಒಂದು ಒಳ್ಳೆ ವಾತಾವರಣ ಇಲ್ಲಿ ನಿರ್ಮಾಣ ಮಾಡುವಂಥ ಇದು ಅಜೆಂಡಾ ಇದೆ. ಹಿಂದುತ್ವದ ವಾತಾವರಣ ಬೆಳಗಾವಿನಲ್ಲಿ ಬರಬೇಕು ಅನ್ನೋದು ನಿಮ್ಮ ಅಜೆಂಡಾ. ಫೈನ್. ನಾನೀಗ ರಮೇಶ್ ಕುಡ್ಚಿ ಅವರೇ ನಿಮ್ಮ ಹತ್ರ ಬರ್ತೀನಿ. ಚುನಾವಣೆಗೆ ಜನರ ಹತ್ರ ಹೋಗ್ತಾ ನಿಮ್ಮ 1 ಪಾಯಿಂಟ್ ಅಜೆಂಡಾ ಏನು ಸರ್? ಈ ಬೆಳಗಾವಿ ನಗರದಲ್ಲಿ ಏನು ಮೂಲಭೂತ ಸೌಲಭ್ಯಗಳನ್ನು ಕೊಡಿಸಬೇಕಾಗಿತ್ತು ಕಳೆದ 8 ವರ್ಷಗಳಲ್ಲಿ ನಾನು ಹೇಳುವುದಿಲ್ಲ, ಆಯಾ ಭಾಗದ ಜನರು ಬರುವ ಚುನಾವಣೆಯೇ ಹೇಳ್ತಿದ್ದೆ. ಯಾಕೆಂದರೆ ನಾವು ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದೀವಿ, ಎಷ್ಟು ಹಣ ತೊಗೊಂಡು ಬಂದಿದ್ದೀವಿ, 3ನೇ ಹಂತಿನ ನೀರಿನ ಯೋಜನೆಗೆ ರಾಜ್ಯ ಸರ್ಕಾರದಿಂದ ಎಷ್ಟು ಹಣ ತೊಗೊಂಡು ಬಂದೀವಿ, ಈ ಕೋಟೆಕೆರೆ ಟ್ಯಾಂಕನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಲೇಕ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ದಿಂದ ಸೆಂಟ್ರಲ್ ಗೌರ್ಮೆಂಟ್ದಿಂದ ಎಷ್ಟು ಹಣ ಬಂದಿದೆ. ಅಂದರೆ ನೀವು ಮಾಡಿರೋ ಕೆಲಸಗಳನ್ನು ಹೇಳ್ಕೊಂಡು ಜನರ ಹತ್ರ ಹೋಗ್ತೀರಿ, ಕೆಲಸಗಳ ಬಗ್ಗೆ ಜನಕ್ಕೆ ನಂಬಿಕೆ ಇರುತ್ತೆ, ನಿಮಗೆ ಮತ ಹಾಕ್ತಾರೆ, ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ. 100%. ಫೈನ್. ನಾನು ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ರಾಜಕೀಯ ಪಕ್ಷಗಳ 1 ಪಾಯಿಂಟ್ ಅಜೆಂಡಾ ಏನು ಅಂತ ಕೇಳಿದಾಗ ಎಲ್ಲೂ ಭಾಷೆಯ ವಿಷಯ ಬರಲಿಲ್ಲ. ಇದು ಹೀಗೆ ಮುಂದುವರಿಲಿ. ಬೆಳಗಾವಿಯ ಅಭಿವೃದ್ಧಿ ಮಾತ್ರನೇ ಎಲ್ಲ ರಾಜಕೀಯ ಪಕ್ಷಗಳ ಮೂಲ ಮಂತ್ರ ಆದಾಗ ಮಾತ್ರ ಬೆಳಗಾವಿನೂ ಅಭಿವೃದ್ಧಿ ಆಗುತ್ತೆ. ಬೆಳಗಾವಿ ಸುತ್ತಮುತ್ತ ಇರುವಂಥ ಎಲ್ಲ ಉತ್ತರ ಕರ್ನಾಟಕದ ಎಲ್ಲ ಜಾಗಗಳು ಅಭಿವೃದ್ಧಿ ಆಗುತ್ತೆ. ಹಾಗಾಗಬೇಕು ಅನ್ನೋದು ನಮ್ಮ ಆಶಯ. ಬೆಳಗಾವಿನ ಮತ್ತೆ ನಾವು ಮುಂದೊಂದು ದಿನ ಬೆಳಗಾವಿನಲ್ಲಿ ಅಖಾಡ ಹಾಕ್ಕೊಂಡು ನಿಂತ್ಕೊಳ್ತೀವಿ. ಆಗ ಇವತ್ತಿಲ್ಲಿ ಏನೇನು ಮಾತುಗಳಾಗಿದೆ, ಅದರ ಫಲಶ್ರುತಿ ಏನು, ಅದು ಹೇಗೆ ಮುಂದುವರೆದಿದೆ ಅನ್ನೋದನ್ನು ನೋಡೋಣ. ಇವತ್ತಿಗೆ ಅಖಾಡನ ಮುಗಿಸ್ತಾ ಇದ್ದೀನಿ. ಬಂದಂಥ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಾರ ಸಿಗೋಣ. ಬಾಯ್ ಬಾಯ್.